ಓಂ ಶಾಂತಿ ರೀ. ಟಾಪಿಕ್ ಹೆಸರಂತೂ ನಾವೇನು ಆಗ್ಬೇಕಂತಂತೂ ಹೋಗ್ತಾ ಇದ್ದೀವಿ ರೀ. ನಾವು ಏನು ಆಗಕ್ಕೆ ಬಂದೀವಿ ರೀ ಇಲ್ಲಿ? ರಾಜ ಲಕ್ಷ್ಮೀ ನಾರಾಯಣ ಆಗಕ್ಕೆ ಬಂದೀವಿ. ರಾಜ ಲಕ್ಷ್ಮೀ ನಾರಾಯಣ ಆಗಬೇಕಂದ್ರೆ ಅದ್ರೊಳಗೆ ಫಸ್ಟ್ ಕ್ವಾಲಿಟಿ ಏನಂದ್ರೆ ರಾಯಲಿಟಿ. ಯಾಕಂದ್ರೆ ರಾಜ ಆಗಕತ್ತೀವಿ ಅಂದಮೇಲೆ ಭಾಳ ರಾಯಲ್ ಇರ್ಬೇಕು. ಈ ಟಾಪಿಕ್ನಾಗ ನಾನು ಯಾವಾಗಿಂದ ಥಿಂಕ್ ಮಾಡತ್ತೀನಿ, ಆ ರಾಯಲಿಟಿ ಒಳಗಂತೂ 1% ಅದೀನಿ ರೀ. ನಂದು ರಾಯಲಿಟಿ ಹೇಳತ್ತೀನಿ ರೀ. ಅದ್ರೊಳಗೆ ಈಗೀಗ ನಾ ರಾಯಲಿಟಿ ಏನಪ್ಪ ಅಂತ ಕಲಿಯಾಕತ್ತೆ. ರಾಯಲಿಟಿ ಒಳಗೆ ಭಾಳ ರಾಯಲಿಟಿ ಒಳಗೆ ಫಸ್ಟ್ ಅಂತೂ ಬಾಬಾನ ಮನೆಗೆ ಬಂದ ಮೇಲೆ ನಮ್ಗೆ ವಿಚಾರಗಳ ಬಗ್ಗೆ ರಾಯಲಿಟಿ ಹೇಳ್ತಾನೆ ಬಾಬಾ. ಯಾಕಂದ್ರೆ ಸಕಾರಾತ್ಮಕಗಳನ್ನ ಶ್ರೇಷ್ಠ ಮಾಡ್ಕೋರಿ ರಾಯಲಿಟಿ ಅಂತ ಹೇಳ್ತಾನೆ. ನೀವು ಯಾರೇ ವ್ಯಕ್ತಿನ ಫಸ್ಟ್ ಭೇಟಿ ಆಗ್ತಿರಲ್ರಿ, ಫಸ್ಟ್ ನೀವು ಕಾಣಿಸೋದು ಅವ್ರದ್ದು ಪರ್ಸ್ನಾಲಿಟಿ. ಹೌದು ಇಲ್ಲ? ಒಂದು ನಿಮ್ಮ ನಗು ಮತ್ತು ನಿಮ್ಮ ಶಿಸ್ತು. ಒಬ್ರೊಬ್ರು ಹಂಗಿರ್ತಾರೆ, ಒಳಗೆ ಮಾತ್ರ ಶನೆ ಬಾರ್ತಾರೆ, ಅದನ್ನು ನೋಡಕ್ಕೆ ಮಾತ್ರ ಶಿಸ್ತೇ ಇರುವುದಿಲ್ಲ ರೀ. ಹೆಂಗಾರ ಬೇಕಾದ್ರೆ ಡ್ರೆಸ್ ಹಾಕೋತಾರೋ, ಐರನ್ ಇರಂಗಿಲ್ಲ ಡ್ರೆಸ್, ಹೆಂಗೆ ಬೇಕಾದ ತಲೆ ಹಿಕ್ಕೊಂಡು ಬಂದಿರ್ತಾರೋ, ಹೆಂಗೆ ಬೇಕಾದಿರ್ತ ಕಣ್ಣ ಪಿಚ್ ಇರ್ತೈತಿ, ಹೆಂಗೆ ಬೇಕಾದ್ರೂ ಇರ್ತಾರೆ. ಕರೆ ನೋಡಕ್ಕೆ ಮಾತ್ರ ಭಾಳ ಶನೆ, ಕೂದಲು ಮಾತ್ರ ಹಿಂಗೆ ಇರ್ತಾವೆ. ಕರೆ ನೋಡಕ್ಕೆ ಮಾತ್ರ ಹಂಗೆ ಅನ್ನಿಸ್ತಾವ ಹಂಗೆ ಶನೆ ಇದ್ದ. ಅಂದರೆ ಎಲ್ಲರಿಗೂ ಫಸ್ಟ್ ಇಂಪ್ರೆಷನ್ ಇಸ್ ದ ಲಾಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಇಂಪ್ರೆಷನ್ ಆಕರ್ಷಣೆ ಆಗೋದೇ ಯಾವುದ್ರಕ್ಕರ್? ನೀವು ಹೆಂಗೆ ಕಾಣ್ತೀರಿ, ನೀವು ಕ್ಯಾರಿ ಮಾಡ್ತೀರಿ ನಿಮ್ಮನ್ನು, ಅದು ಭಾಳ ಇಂಪಾರ್ಟೆಂಟ್. ನನಗಂತೂ ಇದ್ರ ಮೇಲೆ ಒಂದು ಇಟು ನಾಲೆಜ್ ಇಲ್ಲ ಆಗಿತ್ರಿ. ಆದರೆ ಈಗೀಗ ನಾವು ರಾಜ ಆಗತ್ತೆ ಅಂದಮೇಲೆ ನಮಗೆ ರಾಯಲಿಟಿ ಕ್ವಾಲಿಟಿನೂ ಇರಬೇಕು. ಸೊ ಫಸ್ಟ್ ರಾಯಲ್ ವ್ಯಕ್ತಿ, ರಾಜ ವ್ಯಕ್ತಿ ಹೆಂಗೆ ನಡೀತಾನೋ, ನಾವೊಂದು 5-6 ದಿವಸದಿಂದ ನಾನು ಪ್ರಾಕ್ಟೀಸ್ ಮಾಡತ್ತೀನಿ ರೀ. ನೀವು ನೋಡ್ರಿ ಹೆಂಗೆ ನಡೀತಾನೆ ರಾಯಲ್ ವ್ಯಕ್ತಿ. ಅವ ಹೆಂಗೆ ನಡೀತಾನಂದ್ರೆ, ಈ ಭುಜ ಸ್ಟ್ರೇಟ್ ಇರ್ತೈತೆ, ಒಂದು ಡೂಗ್ ಏನಂಗಿಲ್ಲ. ಯಾವ ವ್ಯಕ್ತಿ ಡೂಗ್ ನಡೀತಾನಂದ್ರೆ, ಯಾವ ವ್ಯಕ್ತಿ ಕಾನ್ಫಿಡೆನ್ಸ್ ಕಡಿಮೆ ಐತಿ ಆ ವ್ಯಕ್ತಿ ಡೂಗ್ ನಡೀತಾನೆ. ಮತ್ತು ಆ ವ್ಯಕ್ತಿ ಏನು ಮಾಡ್ತಿರ್ತಾನೆ ಅಂದ್ರೆ ಕಣ್ಣು ಯಾವಾಗಲೂ ತಳಗೆ ನೋಡ್ತಿರ್ತಾನೆ. ಇನ್ಫೀರಿಯರ್ ಕ್ವಾಲಿಟಿ ಇರ್ತೈತೆ ಅಂಥವ್ಗಷ್ಟು ನಾನು ಜಗತ್ತನ್ನು ಫೇಸ್ ಮಾಡ್ತೇನೆ ಅನ್ನೋದು ಕ್ವಾಲಿಟಿ ಇರೋದೆ. ತನ್ನ ಮೇಲೆ ತನಗೆ ಭಾಳ ಕೀಲರ್ಮಿ ಇರ್ತೈತೆ ಅವ್ನಿಗೆ. ಅದಕ್ಕೆ ಅವ ಏನು ಮಾಡ್ತಾನೆ, ಕಣ್ಣು ತಳಗೆ ಡೂಗ್ ಮುಖ ಮಾಡಿ ಹಿಂಗೆ ಬರ್ತಿರ್ತಾನೆ. ಇದೇನು ರೀ, ಇದು ರಾಯಲಿಟಿ ಕ್ವಾಲಿಟಿ ಅಲ್ರಿ, ಇದು ರಾಜನ್ ಕ್ವಾಲಿಟಿ ಯಾವಾಗಲೂ ನೋಡ್ರಿ. ಈಗ ನಮ್ಮ ಅಕ್ಕೋರ್ದೈತಿ ರಾಜನ್ ಕ್ವಾಲಿಟಿ. ಭುಜ ಯಾವಾಗಲೂ ನೆಟ್ಟಗಿರ್ತದೆ, ಸ್ಟ್ರೇಟ್ ಇರ್ತೈತೆ ಅವ್ನು ಡೂಗ್ ಇರಂಗಿಲ್ಲ ರೀ. ಈಗ ಕುಂಡ್ರಬೇಕಾದ್ರೂ ನಾ ತೋರಿಸ್ತೇನೆ, ಫಸ್ಟ್ ನಡಿ ತೋರಿಸ್ತೇನೆ ಕೇಳ್ರಿ. ಇದನ್ನ ಯಾಕೆ ನಾ ಟ್ರೈ ಮಾಡತ್ತೀನಿ ರೀ. ಅಟ್ಲೀಸ್ಟ್ ನೀವು ಹೊರಗಿನ ಅಪಿಯರೆನ್ಸ್ರೆ ಮಾಡ್ಕೊಂಡ್ರೆ ಏನರ ರಾಯಲ್ ಆಗೋಣ ಒಂದಿಟ್ಟ. ಒಳಗಿನ ಮನಸ್ಸಿಂದ ಎಲ್ಲನೂ ಬೇಕಾ? ಹಾಂ, ಫಸ್ಟ್ಗೆ ನೀವೆಲ್ಲರೂ ಅದ್ರಿ, ಅದ್ರಾಗ ಆಲ್ಮೋಸ್ಟ್ ಎಲ್ಲರೂ ನೀವು ಅದೀರಿ. ಆದರೂ ಈ ಭುಜ ನೋಡ್ರಿ ಸ್ಟ್ರೇಟ್ ಇರ್ಬೇಕು. ಯಾವಾಗಲೂ ಹಿಂಗೆ ನಡಿಬೇಕಾದ್ರೆ ನನಗೆ ನಾ ಅನ್ಕೋಕತ್ತೇನೆ ರೀ, ಹಂಗೆ ಮಾಡ್ಕೋತೆ ಫಸ್ಟ್ ಹಿಂಗೆ ಮಾಡ್ಕೋಬೇಕು ರೀ. ಫಸ್ಟ್ ಈ ಭುಜ ಏನು ಬೇಕು, ನೆಟ್ ಇರಬೇಕು. ನೆಟ್ ಇದ್ಕೊಂಡು ಸ್ಟ್ರೈಟ್ ನಡಿಬೇಕು ರೀ. ಹಾಂ, ಮತ್ತು ಕಾಲ ಎತ್ತಿ ನಡಿಬೇಕು. ಇದು ರಾಯಲ್ ವ್ಯಕ್ತಿ, ಕಾಲು ಎತ್ತಿ ನಡಿಬೇಕು. ಮತ್ತು ಭಾಳ ನಿಧಾನವಾಗಿ ನಡಿಬೇಕು. ನಿಧಾನ ರಾಯಲ್ ವ್ಯಕ್ತಿ ಹೆಂಗೆ ನಡಿತಾನೆ ರೀ? ಸ್ಟ್ರೈಟ್ ರಾಯಲ್ ಗತೆ ನಡಿತಾನೆ ರೀ. ಅವ ಏನಂದ್ರಿ ರಾಯಲ್ ವ್ಯಕ್ತಿ ಪೂರ ಹಿಂಗೆ ಸ್ಟ್ರೈಟ್ ಕಣ್ಣಿಟ್ಟು ಫೇಸ್ ಮಾಡ್ಕೊತ ಹೊಂಟ್ರಂದ್ರೆ ನೀವು ಏನು ಅನ್ನಿಸ್ತೀರಿ? ರಾಯಲ್ ಅನ್ನಿಸ್ತೀರಿ. ತೀತ್ರಿ ಹಿಂಗೆ ನಡೆದ್ರಿ, ಆ ಬ್ಯಾಗ್ ಒಂದು ಕೈಯಾಗಿರ್ತಾವೆ ಏನ್ರಿ ಇವೆಲ್ಲ ನನಗೇನು ತಿಳಿದೈತೆ ಅದು ನಿಮ್ಮ ಜೊತೆ ಶೇರ್ ಮಾಡತ್ತೆ. ನಾವು ಹೆಂಗಿರ್ಬೇಕು? ಹಾಂ, ಸೆಕೆಂಡ್ ಕುಂಡ್ರದು ವ್ಯಕ್ತಿ, ರಾಯಲ್ ವ್ಯಕ್ತಿ ಹೆಂಗೆ ಕುಂಡಿರ್ತಾನೆ ರೀ? ಅಯ್ಯವ್ವ, ಯಾವಾಗ ಸೀಟ್ ಸಿಕ್ಕೇತಿ, ಯಾವಾಗ ಕೂತೇನಿ, ಆಮೇಲೆ ಬ್ಯಾಗ್ ಯಾವಾಗ ಒಗದೇನಿ. ಇದು ರಾಯಲ್ ವ್ಯಕ್ತಿ ಅಲ್ಲ. ಮೊದಲು ಏನು ಮಾಡ್ತಾನೆ ರೀ? ನಾ ಭಾಳ ಜನರನ್ನು ನೋಡೀನಿ. ಅದಕ್ಕೆ ಹೇಳ್ತೇನೆ, ನಾ ಇದ್ರ 1% ಐತೆ. ಪ್ಲೀಸ್ ಈ ಕ್ಲಾಸ್ ಏನೈತಲ್ಲ, ಇದು ನಾ ಅಲ್ಲ, ನಾ ಆಗ್ಬೇಕನ್ನತ್ತೆ ನಾವು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಅಷ್ಟೆ. ಈಗ ಫಸ್ಟ್ ನಾವು ಏನು ಮಾಡ್ತಾನೆ, ಎಲ್ಲಿ ಕುಂಡ್ರಾತೆ ನೋಡ್ತಾನೆ. ನಾವು ಒಂದು ಕಡೆ ಹೋಗಿನಿ, ಒಬ್ರು ಅಕ್ಕೋರು ಇದ್ರು ನನ್ನ ಜೊತೆ, ಒಬ್ರು ಸಣ್ಣ ಅಕ್ಕೋರು, ನನ್ನ ಏಜ್ ಇದ್ದವ್ರು. ಅವ್ರು ಬಸ್ ಸ್ಟ್ಯಾಂಡ್ನಾಗ ಹೋಗೋದಿದ್ರು. ಆ ಅಕ್ಕೋರು ಏನು ಮಾಡಿದ್ರು ಅಂದ್ರೆ ಹಿಂಗೆ ನೋಡಿದ್ರು. ನಾ ಏನು ಮಾಡಿ ಹಿಂಗೆ ಕೂತ್ಬಿಟ್ನಿ ರೀ. ಯಾವಾಗ ಕೂತೈತಿ, ಯಾವಾಗ ಸೀಟೈತಿ, ಬಸ್ ಸ್ಟ್ಯಾಂಡ್ನಾಗ ಬಸ್ ಸಿಕ್ಕೈತಿ, ಯಾವಾಗ ನನಗೆ ಚೇರ್ ಸಿಕ್ಕೈತಿ ಅಂತ ಕೂತೆ. ಖರೆ ಅವ್ರು ಹಿಂಗಿಲ್ಲ, ಎಷ್ಟು ಚಂದ ಹಿಂಗೆ ಮಾಡ್ಕೊಂಡ್ರಿ. ಮೊದಲು ಹಿಂಗೆ ನೋಡ್ಕೊಂಡು
ಕುಂಡ್ರಬೇಕಾದ್ರೆ ಇವು ನಮ್ಮ ಸಾಡಿ ಪ್ಲೇಟ್ಸ್ ಇವನ್ನ ಹಿಂಗೆ ಮಾಡ್ಕೊಂಡು ಹಿಂಗೆ ನಿಧಾನವಾಗಿ ಕುಂಡ್ರು. ಇದು ಯಾರ್ರೀ? ಇದು ಯಾರ್ರೀ? ಇದು ರಾಯಲ್ ವ್ಯಕ್ತಿ. ಇನ್ನು ರಾಯಲ್ ವ್ಯಕ್ತಿ ಕುಂಡ್ರಬೇಕಾದ್ರೆ ಸ್ಟೈಲ್ ಏನಿರ್ತೈತಲ್ಲ ಅವ ಎಂದು ಹಿಂಗೆ ಕುಂಡ್ರಂಗಿಲ್ಲ. ನಾವು ಹಿಂಗೆ ಚಲೋ ಅನ್ನಿಸ್ತಿತ್ತು. ಏನ್ರಿ 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 ನಮಗೆ ಚಲೋ ಅನ್ನಿಸ್ತು. ರಾಯಲ್ ವ್ಯಕ್ತಿ ಹಿಂಗೆ ಕುಂಡ್ರಂಗಿಲ್ಲ. ಹೆಂಗೆ ಕುಂಡಿರ್ತಾನೆ ಇಲ್ರಿ ಅಕ್ಕೋರಿ, ಇವೆಲ್ಲ ನಾವು ರಾಜ ಆಗೋರದು ನಾವು ಕಲಿಬೇಕಾ. ನಾವು ಹೆಂಗಿರ್ತೇವೆ, ರಾಯಲ್ ವ್ಯಕ್ತಿ ಹೆಂಗಿರ್ತಾನೆ ರೀ, ಲಕ್ಷ ಕೋಟಿ ಕೇಳ್ರಿ. ಇವು ಎರಡು ಇದು ಕೇಳ್ರಿ ಇವು ಎರಡು ಕಾಲು ಇರ್ತಾವಲ್ರಿ, ಇವು ಎರಡು ಕಾಲು ನೆಟ್ಟಿಗೆ ಇರ್ತಾವೆ. ಮತ್ತು ಇದೇನೈತೆ ರೀ ಭುಜ ಅಂತ, ಭುಜ ಹಿಂಗೆ ಇರ್ತೈತೆ ರೀ, ಸ್ಟ್ರೈಟ್ ಇರ್ತೈತೆ. ಅವು ಕಾಲು ಎಂದು ಹಿಂಗೆ ಮಾಡಿ ಕುಂಡ್ರಂಗಿಲ್ಲ. ಹಿಂಗೆ ಮಾಡಿ ಕುಂಡ್ರಂಗಿಲ್ಲ ರೀ. ಅವು ಪೂರ ಏನಿರ್ತೈತೆ ರೀ, ಹಿಂಗೆ ಇರ್ತೈತಿ. ತೀತ್ರಿ ಅಕ್ಕೋರ ಅರ್ಥ ಆಗ್ತೈತಿ ಇಲ್ಲ ರೀ? ಹಿಂಗೆ ಪೂರ ಸ್ಟ್ರೇಟ್ ಕಾಲು ಯಾವಾಗಲೂ ಸ್ಟ್ರೇಟ್ ಇರ್ತೈತಿ. ನಾನು ಅವಾಗ ಅಬ್ಸರ್ವ್ ಮಾಡೀನಿ. ಮಾಡಿ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿದ್ನಿ ರೀ. ಅಲ್ಲಿ ಫಂಕ್ಷನ್ಗೆ ಹೋದಂದು ಎಳಾಕತ್ತಿದ್ರು. ಫಸ್ಟ್ ಹಿಂಗೆ ಕೂತ್ನಿ ರೀ, ಆಮೇಲೆ ಹಿಂಗೆ ಕೂತ್ಬಿಟ್ನಿ. ಇದು ರಾಯಲ್ ವ್ಯಕ್ತಿ ಅಲ್ಲ. ಅವು ಎರಡೂ ನೀವು ಬೇಕಾದ್ರೆ ನೋಡ್ರಿ, ಬಾಬಾ ಹೇಳ್ತಿರ್ತಾನೋ ಈಗಿನ ಕಲಿಯುಗದ ರಾಜರ ರಾಯಲಿಟಿ ಅಟ್ಟೈತಿ. ಮತ್ತು ನಾವಂತೂ ಸತ್ಯುಗದ ರಾಯಲಿಟಿಗಳು ನಾವು ಹೆಂಗಿರ್ಬೇಕು ರೀ. ಅವ್ರು ಎಷ್ಟು ಮೇಂಟೈನ್ ಮಾಡ್ತಾರೆ ಗೊತ್ತೈತ್ರಿ ನೀವು? ಪ್ರಿನ್ಸಸ್ ಡಯಾನಾ, ಪ್ರಿನ್ಸಸ್ ಎಲಿಜಾಬಾತ್ ಇವ್ರನ್ನೆಲ್ಲ ನೀವು ನೋಡ್ರಿ ವಿಡಿಯೋಸ್, ಎಷ್ಟು ರಾಯಲ್ ರೀ. ಅದಕ್ಕೆ ಕ್ಲಿಯರ್ ಐತ್ರಿ ಅಕ್ಕೋರ? ಎರಡು ಕಾಲು ಸ್ಟ್ರೇಟ್ ಇರಬೇಕು, ಎರಡು ಕಾಲು ಹಿಂಗಿರಬೇಕು. ಮತ್ತು ಯಾವಾಗಲೂ ನೋಡ್ರಿ, ಇನ್ನು ಮೂರನೇದು, ಯಾವಾಗಲೂ ರಾಯಲ್ ವ್ಯಕ್ತಿ ತಮ್ಮ ಡ್ರೆಸ್ಸನ್ನು ಮುಚ್ಕೊಂಡಿರ್ತಾರೆ. ಅಂದ್ರೆ ಅವ್ರ ಮೈ ತೋರ್ಸಂಗಿಲ್ಲ, ಮೈ ಮುಚ್ಕೊಂಡು ಡ್ರೆಸ್ ಹಾಕೊಳ್ತೈತೆ. ಅವ್ರು ಫುಲ್ ರಾಯಲ್ ಇರ್ತಾರೆ. ರಾಯಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಬಾಬಾ ಅಂದ್ರೆ ರಾಯಲಿಟಿ ಅಂದ್ರೆ ಉದ್ದ ತೋಳ ಕವರ್ ಇದ್ದಿದ್ದ, ಮತ್ತು ನೆಕ್ ಕವರ್ ಇದ್ದಿದ್ದ, ಮತ್ತು ಬೆನ್ ಕವರ್ ಇದ್ದಿದ್ದ, ಮತ್ತು ಶರಗ ಯಾವಾಗಲೂ ಮೈ ಮೇಲೆ ಹೊತ್ಕೊಂಡಿದ್ದ, ಮೈ ತೋರ್ಸಂಗಿಲ್ಲ ರೀ. ಅವರು ರಾಯಲ್ ವ್ಯಕ್ತಿ. ತೀತ್ರಕ್ಕೋರ ಇನ್ನು ಮೂರನೇದು ಬರ್ತೈತಿ ಮಾತಾಡ್ಬೇಕಾದ್ರೆ. ಈಗ ನಾವು ಯಾರ ಜೊತೆನೇ ಮಾತಾಡ್ತಿರ್ತೀವಿ ಅಂದ್ರೆ ತಿಕ್ಕೋರಿ, ಈಗ ಇದು ನನ್ನ ಫೋನ್ ಅಂತ ತಿಕ್ಕೋರಿ, ಯಾರು ನನ್ನ ಜೊತೆ ಎದುರುಗಡೆ ಬಂದಿರ್ತಾರೆ, ಅವ್ರ ಜೊತೆ ಮಾತಾಡತ್ತೈತೇವೆ. ಹಾಂ ಫೋನ್ ಐತಲ್ರಿ. ಹಾಂ ಈಗ ಕೇಳ್ರಿ, ಈಗ ಯಾರೋ ನನ್ನ ಜೊತೆ ಮಾತಾಡ್ತಿರ್ತಾರೆ ಅಂದ್ರೆ ಹೆಂಗೆ ನಿಂದಿರ್ತೇವೆ, ಹೆಂಗೆ ರೀ, ಹಿಂಗೆ ನಿಂದಿರ್ತೇವೆ. ಎಲ್ಲಿ ಹಿಂಗೆ ರೀ ನಿಂತಿರ್ತೇವೆ, ಹಿಂಗೆ ಅಂದ್ರೆ ಏನು ರೀ, ಕಾಲು ಒಂದು ಹಿಂಗೆ ಒಂದು ಹಿಂಗೆ. ರಾಯಲ್ ವ್ಯಕ್ತಿ ಹೆಂಗೆ ಇದ್ದಿರ್ತಾನೆ ರೀ, ಹಿಂಗೆ ಸ್ಟ್ರೈಟ್ ಭುಜ ಹಿಂಗೆ. ಇದು ಪ್ರಾಕ್ಟೀಸ್ ಮಾಡತ್ತೇನೆ ರೀ ನಾನು, ಹಿಂಗೆ ಮಾಡ್ಕೋತ ಹಿಂಗೆ. ರಾಯಲ್ ವ್ಯಕ್ತಿ ಭುಜ ಹೆಂಗೆ ಇರ್ತೈತೆ, ಹಿಂಗೆ ಇರ್ತೈತೆ. ಮತ್ತು ಫೋನ್ ಯಾವಾಗಲೂ ಹೆಂಗೆ ಕ್ಯಾರಿ ಮಾಡಿ. ಈಗ ಯಾರೋ ನನ್ನ ಜೊತೆ ಒಬ್ರು ಮಾತಾಡ್ತಿರ್ತಾರೆ ತಿಕ್ಕೋರಿ, ಹಾಂ ಹಿಂಗೆ ಮಾಡಿ, ಮತ್ತು ಹಿಂಗೆ ಮಾಡಿ ಯಾವಾಗ ಹೋಗ್ತೀವಿ. ಇದು ರಾಯಲ್ ವ್ಯಕ್ತಿ ಅಲ್ಲ. ರಾಯಲ್ ವ್ಯಕ್ತಿ ಏನು ಮಾತಾಡ್ತಾರೆ, ಮಾತಾಡತ್ತ ಭಲೆ ನಿಮ್ದು ಎಮರ್ಜೆನ್ಸಿ ಕೆಲಸ ಇದ್ರೂ ಕೂಡ ಫೋನ್ ತಳಗಿಟ್ಟು ನಾವು ಭಾಳ ಪ್ರಾಕ್ಟೀಸ್ ಮಾಡತ್ತೆ. ರಾಯಲ್ ವ್ಯಕ್ತಿ ಜೋರ ಆವಾಜ್ಲೆ ಮಾತಾಡಂಗೆ. ಈಗ ಆ ರೂಮ್ನಾಗ ಕೂತಿರ್ತಾರಂದ್ರೆ ಅನುಷಾ ಬಾ, ಎಲ್ಲದೀಯ ಎಲ್ಲಿ ಹೋಗ್ತಾರಲ್ರಿ ಅಲ್ಲಿ ಹೋಗ್ತಾರೆ. ನಾವು ಇವನ್ನೆಲ್ಲ ಕಳೆಯಾಕತ್ತೇನೆ. ನಾನು ಎಷ್ಟೋ ಜನರಿಗೆ ಬಾಬಾನ ಮನ್ಯಾಗ ಅಜ್ಜಿಗಳಾದ್ರೆ ಅಜ್ಜಿ ಎಲ್ಲದೀ ಇವೆಲ್ಲ ರಾಯಲ್ ಅನ್ಸಂಗಿಲ್ಲ. ಬಾಬಾ ಎಷ್ಟು ಶಬ್ದಕ್ಕೆ ಗೊತ್ತಾರೆ, ಅಜ್ಜಾರೇ ಆಗಲಿ ಅಜ್ಜಿರೇ ಆಗಲಿ ಎಲ್ಲರಿಗೂ ಅಕ್ಕೋರಿ ಅಕ್ಕೋರಿ. ನಾ ಈಗ ಪ್ರಾಕ್ಟೀಸ್ ಮಾಡತ್ತೆ. ಮತ್ತು ಬಾಯಾಗ ಅಜ್ಜಿ ಅಂತ ಬತ್ರಿ, ಮತ್ತು ಅಕ್ಕೋರಿ. ಮತ್ತು ಮಾತನ್ನದು ಈಗ ಭಾಳ 4-5 ದಿವಸದಿಂದ ಆಕಿ ಅನುಷಾಕೋರು ಎಲ್ಲರೇ ಬೇರೆ ಕಡೆ ಹೋಗಿ ಕೂತಿದ್ರೆ ಅಂದ್ರೆ ಅಲ್ಲೇ ಹೋಗಿ ಮಾತಾಡ್ಸೋದು ಟ್ರೈ ಮಾಡತ್ತೇನೆ ರೀ. ಇವನ್ನೆಲ್ಲ ನಾವು ಅಲ್ಲೇ ಕೂತ ಬರ್ತೀಯೇನ ಎಲ್ಲದೀ ಹಿಂಗೆ ಮಾತಾಡ್ತೇವೆ. ಇದು ರಾಯಲ್ ವ್ಯಕ್ತಿ ರಾಯಲ್ ವ್ಯಕ್ತಿ ಆವಾಜ್ ಬರಂಗೇ ಇಲ್ರಿ. ರಾಯಲ್ ವ್ಯಕ್ತಿ ಮಾತು ಹೆಂಗಿರ್ತಾವ್ರಿ, ಭಾಳ ಏನಿರ್ತಾವ್ರಿ, ಸ್ವೀಟ್ ಇರ್ತಾವೆ. ಮತ್ತು ಅವ್ರ ಧ್ವನಿನ ಕೇಳ್ಸಂಗಿಲ್ಲ, ಮತ್ತು ಅವ್ರು ನಡೆದ್ರೂ ಕೇಳ್ಸಂಗಿಲ್ಲ, ಇದೆ ಆವಾಜ್ ಆಗಂಗಿಲ್ಲ. ಇದು ರಾಯಲ್ ವ್ಯಕ್ತಿ. ಇನ್ನು ನೆಕ್ಸ್ಟ್ ಊಟ ಮಾಡಬೇಕಾದ್ರೆ ಊಟ ಮಾಡಬೇಕಾದ್ರೆ ಕೇಳ್ರಿ, ವೆರಿ ಇಂಪಾರ್ಟೆಂಟ್. ಊಟ ಮಾಡಬೇಕಾದ್ರೂ ಹೆಂಗೆ ಊಟ ಮಾಡ್ತಿರ್ತೀವಿ, ಹಿಂಗೆ ಏನರ ಚೇರ್ ಇರ್ತೈತಂದ್ರೆ ಚೇರ್ ಮ್ಯಾಗ ಕೂತಿದ್ರೆ ಅಂದರೆ ಹಾಂ ಮೈ ಮೇಲೆ
ಮೈ ಮೇಲೆ ಇಟ್ಕೋತಾರೆ ಫೋನ್ ಮಾಡ್ತಿರ್ತಾರೆ ಮೈ ಮೇಲೆ ಇಟ್ಕೊಂಡು. ರಾಯಲ್ ವ್ಯಕ್ತಿ ಯೂಶ್ವಲಿ ಏನು ರೀ ತಳಗ ಕುಂತನ ಮಾಡ್ತಾರೆ. ಆ್ಯಕ್ಚುಲಿ ಈಗಿನ ನೀವು ನೋಡ್ರೆ ಎಲ್ಲರೂ ಡೈನಿಂಗ್ ಟೇಬಲ್ ಪ್ರಿಫರ್ ಮಾಡ್ತಾರೆ. ಆದರೂ ತಳ ಕುಂಡ್ರೋದು ಅದು ನಮ್ಮ ಹಿಂದೂ ಧರ್ಮದ. ನಾ ಮಾತ್ರ ತಳ ಕುಂಡ್ರೋದು ಇಷ್ಟಪಡ್ತೀನಿ ರೀ. ನಿಮ್ಗೆ ಹೆಂಗೆ ಬರ್ತೈತಿ? ಮತ್ತು ಅವ್ರು ಯೂಶ್ವಲಿ ಏನು ಮಾಡ್ತಾರೆ, ಸ್ಪೂನ್ಗಳನ್ನ ಯೂಸ್ ಮಾಡ್ತಾರೆ. ನಾ ಅಂತೂ ಸ್ಪೂನ್ ಯೂಸ್ ಮಾಡೋಂಗಿಲ್ಲ. ನಾ ಈಗ ಮೊನ್ನೆ ರೀಸೆಂಟಾಗಿ ಒಂದು ಊರಿಗೆ ಹೋಗಿದ್ದೀನಿ ರೀ. ಆ ಊರಿಗೆ ಹೋದಾಗ ನಾನು ಉಪ್ಪಿಟ್ಟು ತಿನ್ನತ್ತಿದ್ದೀನಿ ರೀ. ಉಪ್ಪಿಟ್ಟು ತಿನ್ನಬೇಕಾದ್ರೆ ನಮ್ಮ ಎದುರುಗಡೆ ಒಬ್ರು ದೊಡ್ಡ ಸೀನಿಯರ್ ಹಾಕೊಂಡು ಕೂತಿದ್ರು. ನಾವು ಉಪ್ಪಿಟ್ಟು ತಿನ್ನೋದೇ ಹೆಂಗೆ ತಿನ್ನತ್ತಿದ್ದೆ ಅಂದರೆ ಇಲ್ಲಿ ಹತ್ತಿತ್ತು ರೀ ನಂದು ಉಪ್ಪಿಟ್ಟು. ನಂದು ಉಪ್ಪಿಟ್ಟು ಎಲ್ಲಿ ಹತ್ತಿತ್ತು ರೀ? ಅವ್ರ ಶೀ 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 ಅಶೋ ಹಂಗೆ ತಿನ್ನೋದಲ್ಲ. ನಾ ಹಿಂಗೆ ತಿನ್ನಕ್ಕೆ ಅಂದ್ಕೊಂಡು ಒಳಗೆ, ಯಾಕಂದ್ರೆ ಅವ್ರು ದೊಡ್ಡವ್ರು ಇದ್ರೆ ಅವ್ರು ನನಗಿಂತ ದೊಡ್ಡವ್ರು ಇದ್ರೆ ನಾ ಏನೂ ಅನ್ನಕ್ಕೆ ಹೋಗ್ಲಿಕ್ಕೆ ಅಪ್ಪ. ಅದಕ್ಕೆ ಈಗ ಅನ್ನಿಸ್ತೈತೆ ಅವ್ರ ಅಕ್ಕೋರು ನಂಗೆ ಚಲೋದು ಹೇಳ್ಕೊಡತ್ತಿದ್ರು. ಕೈಲೇ ತಿಂದ್ರಿ ಮತ್ತು ಅದು ಇಲ್ಲಿ ಮಟ್ಟ ಹತ್ತತೈತೆ ರೀ. ಕರೆ ಅದು ಹತ್ತಲಾರ್ದೂ ನಾವು ಇಲ್ಲೇ ಯಾರಿಗೆ ನೀವು ನನಗೆ ಮಾತ್ರ ಕೈಲೇನ ತಿಂತೀನಿ ರೀ. ನಾನು ಕೈಲೇನ ತಿನ್ನೋದು ನನಗೆ ಸೇರ್ತೈತೆ ರೀ. ನೀವು ಯಾರಿಗೆ ಕೈಲೇ ತಿಂತೀರಲ್ಲ ಇಲ್ಲೇ ಅಟ್ಟ ಹಂಚಿರ್ಬೇಕು ರೀ. ಆಮೇಲೆ ಊಟ ಏನು ಸಾರ ಏನು ಇದು ನೀವು ನೋಡ್ರಿ ಅಕ್ಕೋರು ಇಲ್ಲಿ ಕೇಳ್ರಿ. ನಾ ಯಾಕೆ ಮಾತು ಹೇಳತ್ತೀನಿ, ನೀವು ಯಾರೂ ಹಂಗೆ ಮಾಡಂಗಿಲ್ಲ ಅಂತ ಗೊತ್ತೈತಿ. ನಿಮ್ಮ ಸದ್ಯ ನಾ ಈಗ ಹೋಟೆಲ್ ಕರ್ಕೊಂಡು ಹೋದ್ರೆ ನೀವು ಯಾರೂ ಹಂಗೆ ಮಾಡಂಗಿಲ್ಲ. ಕರೆ ಮನ್ಯಾಗಾದ್ರೆ ಮಾಡತ್ತೀರ. ಆದ್ರೆ ನಾ ಏನು ಹೇಳತ್ತೀನಿ, ನಾವು ಯಾಕೆ ಒಳಗೆ ಒಂದು ಹೊರಗೆ ಒಂದಿರೂ ಏನು ಅಡುಗೆ ಮನ್ಯಾಗ ನಾ ಅದೀನಿ, ಹೊರಗೂ ಅದನ್ನ ನಾನು ಹೋಟೆಲ್ನಾಗ ಇಟ್ಟರು ನಾನು ನಾನು ಏರೋಪ್ಲೇನಾಗ ಕರ್ಕೊಂಡು ಹೋದ್ರು ನಾ ಅಲ್ಲಿ ನೀವು ಹೇಳತ್ತೀನಿ ರಕ್ಕೋರ. ನಾವೀಗ ಹೊರಗೆ ಈ ಸದ್ಯ ಇಲ್ಲಿ ಬಂದ್ರೆ ಅಂದ್ರೆ ನೀವು ಆರಾಮ್ ಅದ ನಿಮ್ಮನ್ನ ಅಡುಗೆ ಮನ್ಯಾಗ ನೋಡ್ಬೇಕು. ನಿಮ್ನ ಸಪ್ರೇಟ್ ಒಬ್ರು ಅಡುಗೆ ಮನ್ಯಾಗ ನೋಡ್ಬೇಕು. ಅಡುಗೆ ಮನ್ಯಾಗೂ ನಾನು, ಸ್ಟೇಜ್ ಮೇಲೂ ನಾನು, ಏರೋಪ್ಲೇನಾಗ ಕರ್ಕೊಂಡು ಹೋದ್ರು ನಾನು, ಹೋಟೆಲ್ನಾಗೂ ನಾನು ಹಿಂಗೆ ಮಾಡಂಗೆ. ಅದು ಯೂಶ್ವಲಿ ಇನ್ನೂ ಮಾಡ್ತಿರ್ತೇವೆ. ತಟ್ಟೆ ತೊಗೋತೆ ಸಾರ್ ಅವಾಜ ಏನು ಕಟ್ಟಿನ ಸಾರ ಏನ್ರಿ ಈಗ ಮುಂಚೆ ಯಾರು ನಿಮ್ಮ ಬಾಜುಗೆ ಚಹಾ ಕೊಡ್ತಾ ನಮ್ಮ ಅಕ್ಕೋರಿಗೆ ಇಟ್ಟು ಸೇರಂಗಿಲ್ರಿ. ಅದು ಅವಾಜ್ ಹೆಂಗೆ ಬರ್ತೈತೆ ಹೇಳ್ರಿ? ಸರ್ ಬರ್ದ ಕೆಟ್ಟ ಸೇರಂಗಿಲ್ರಿ ನಮ್ಮ ಅಕ್ಕೋರಿಗೆ, ಒಟ್ಟು ಸೇರಂಗಿಲ್ರಿ. ಕರೆ ಹಂಗೆ ಒಟ್ಟು ಇರಿಟೇಟ್ ಮಾಡಬಾರ್ದು. ತೀತ್ರಿ ಮತ್ತು ಇನ್ನೊಂದು ಇದು ತಿನ್ಬೇಕಾದ್ರೆ ನಾನು ಪ್ರಾಕ್ಟೀಸ್ ಮಾಡತ್ತೀನಿ ರೀ. ಎಲ್ಲರೂ ನೆನ್ಪಿಟ್ಕೋರಿ, ಕೈಯಲ್ಲೇ ಯಾರು ತಿಂತೀರಿ ಇಲ್ಲ ಅಟ್ಟ ಅಂತಿರ್ಬೇಕು. ತೀತ್ರಿ. ಆಮೇಲೆ ಇನ್ನೊಂದು ಮಾತು, ಚಪಾತಿ. ನಾನು ಒಂದು 8 ವರ್ಷದ ಹಿಂದೆ ಮಾತು ಕಾತಿದ್ದೆ. ನಾವು ಒಂದು ಸಲ ಬೇರೆ ಕಡೆ ಹೋಗಿದ್ದೀರಿ. ಅವಾಗ ನಾ ಚಪಾತಿನ ತೊಟ್ಟಿದ್ದೆ. ಅದನ್ನು ಹಿಂಗೆ ಮಾಡಿ ಮಾಡ್ಕೊಕತ್ತಿದ್ದೆ. ಅವಾಗ ಒಬ್ರು ಅಕ್ಕೋರು ಶೀ ಅಂತಂದ್ರು. ಅಕ್ಕೋರು ನನಗೆ ಹೇಳಿದ್ರು ಶೀ ಅಂತದ್ದು. ಯಾಕ್ರಿ ಅಕ್ಕೋರು ಅಂತ? ಈ ಕೈಲೇ ಎದಕ್ಕೆ ಬಳಸ್ತೇವ್ರಿ ಗೊತ್ತೈತಲ್ರಿ? ಈ ಕೈಲೇ ಎಲ್ಲಿ ಬಳಸ್ತೇವೆ ಗೊತ್ತೈತಿಲ್ರಿ? ಎಲ್ಲಿ ಬಳಸ್ತೇವ್ರಿ? ಗೊತ್ತೈತಲ್ರಿ ಎಲ್ಲಿ ಬಳಸ್ತೇವತ್ತ. ಅದಕ್ಕೆ ಆ ಕೈಯನ್ನು ಅದಕ್ಕೆ ಯೂಸ್ ಮಾಡೋದು. ಕೈ ಚಪಾತಿ ಹರಿಯಕ್ಕೆ. ಮತ್ತು ಚಪಾತಿನೂ ಹೆಂಗೆ ಹರಿತೀರಿ? ಹಿಂಗೆ ಹರಿದ ಇಟ್ಟು ಕೈ ದೊಡ್ಡ ಇರ್ತಾವ್ರ ಅದನ್ನು ತೊಗೊಂಡು ಹಿಂಗೆ ಹಾಕಿ ಹಿಂಗೆ ಒಮ್ಮೆ ಬಾಯ ಹಾಕೋತ. ಎಷ್ಟು ಮುರಿಬೇಕ್ರಿ ಚಪಾತಿ? ಒಂದು ಚಪಾತಿನ ಹಿಂಗೆ. ಮತ್ತು ಅನ್ನನೂ ಹೆಂಗೆ ತಿತ್ತಿರ್ತೇವ್ರಿ? ಹಿಂಗೆ ಕಳಿಸ್ಕೊಂಡು ಅನ್ನದ ಅಗಳು ಇಲ್ಲಿ ಬಂದಿರ್ತೈತಿ. ಅನ್ನಂದ ಇವತ್ತು ಮನ್ಯಾಗ ಹೋಗಿ ನೋಡ್ಕೋರಿ ನೀವು ಎಲ್ಲೆಲ್ಲಿ ಬಂದಿರ್ತಾವ. ಎಲ್ಲೆಲ್ಲಿ ಬಂದ ಅದು ಹತ್ರ ಒಂದು ಸ್ಪೆಷಲ್ ಏನ್ರ ಹಸು ಆಗಿರ್ಬೇಕು ನಿಮ್ಗೆ. ಅವಾಗಂತೂ ಯಾವ್ದು ಏನ್ರಿ ಎಲ್ಲಿ ರಾಯಲಿಟಿ ಎಲ್ಲ ಹಾರಿ ಹೋಗಿರ್ತೈತೋ. ಏನ್ರಿ ಏನ್ರಿ ಮಾಡ್ರಿ. ಸೊ ಮೇನ್ ನಮ್ದು ಎಲ್ಲಿ ಚೂಸ್ ಆಗ್ಬೇಕ್ರಿ, ನಾವು ಎಲ್ಲಿ ಕುಂಡಿರ್ತೀವಿ, ಯಾರ ಜೊತೆ ಕೂತೇವಿ, ನಮ್ಮನ್ನು ಯಾರು ನೋಡಾಕತ್ತರು, ನಾ ಸ್ಟೇಜ್ ಮೇಲೆ ಅದೇನಿ, ನಾ ರಾಯಲ್ ಆತ್ಮ ಅದೇನಿ ಅನ್ನೋದು ತಿಳ್ಕೊಡ್ರಂದ್ರೆ ಮೇನ್ ನಿಮ್ಮ ತಿನ್ನೋದು. ಮತ್ತು ಹಣ್ಣು ತಿಂತಿರ್ತೇವೆ. ಈಗ ಹಣ್ಣು ಕೊಟ್ಟಿರ್ತಾರೆ ಅಥವಾ ಏನೋ ತಿನ್ನೋಕೆ ಕೊಟ್ಟಿರ್ತಾರೆ. ಈಗ ತಟ್ಟೆ ತುಂಬ ಹಣ್ಣು ಐತಿ, ಅದ್ರಾಗ ಇದು ನನಗೆ ಭಾಳ ಚಟ ಐತ್ರಿ, ಅದ್ರಾಗ ಕೈ ಹಾಕಿ ತಿಂದು ಬಿಡೋದು. ಮತ್ತು ಇನ್ನೊಂದು ಅಕ್ಕೋರ್ದು ಭಾಳ ಚಟ ಐತೆ. ನಾ ಭಾಳ ನೋಡೇನ್ರಿ ಅಕ್ಕೋರಿಂದ. ಏನರ ಅಕ್ಕೋರು ಬಜ್ಜಿ ಗಿಜ್ಜಿ ಕರೆದ್ರೆ ಅವಾಗ ನಾ ಕೈನ ಹಾಕಿ ಬಾಬಾಗೆ ಇಡೋಕ್ಕಿಂತ ಮುಂಚೆ ಟೇಸ್ಟ್ ನೋಡ್ಬೇಕಲ್ಲ ಅಂತ ಹೇಳಿ ಅವಾಗ ಕೈ ಹಾಕಿ. ಇದು ಇಟ್ಟು ಹೊಲಸು ಚಟ ಐತ್ರಿ, ಮನೆಯಾಗಿಂದನೂ ಚಟ ಐತಿ. ನಮ್ಮ ಮಮ್ಮಿ ಏನರ ಹೋಳಿಗೆ ಏನರ ಹೂರ್ಣ ಮಾಡ್ರೆ ಅವಾಗ ಟೇಸ್ಟ್ ನೋಡ್ಬಿಡ್ತಿದ್ನಿ ರೀ. ಇಂದ್ರ ನೈವೇದ್ಯ ಹಚ್ಚೋದೈತಿ ಅದಕ್ಕೆ ನಮ್ಮ ಮಮ್ಮಿ ಅನ್ನಿಕಿ ಸಣ್ಣ ಬಾಬಾ ತೃಪ್ತ ತಗೋ ಅಂತಿದ್ಲು ರೀಕಿ. ಆವಾಗ ಅಂತಿದ್ಲು ರೀ ನನಗೆ, ಸಣ್ಣ ಬಾಬಾ ತೃಪ್ತ ತಗೋ, ಇನ್ನು ದೊಡ್ಡ ಬಾಬಾಗೆ ಹಚ್ಚಿ ಬರ್ತೇನೆ ಅನ್ನಕಿರಿ. ಕರೆ ಇದು ರಾಯಲಿಟಿ ಅಲ್ಲ.
ನಾನು ಒಂದು ಕಡೆ ಊರಿಗೆ ಹೋಗಿದ್ದೀರಿ, ಅವ್ರ ಅಕ್ಕೋರಿಂದ ರಾಯಲಿಟಿ ಭಾಳ ಕಳಿಯೋದು. ಅಕ್ಕೋರು ನನಗೆ ಪದರ್ ಪೇನ ಕೊಟ್ಟಿದ್ರಿ, ಪದರ್ ಪೇನ ಸ್ವೀಟ್ ಕೊಟ್ಟಿದ್ರಿ. ಆ ಪದರ್ ಪೇನ ನಾನು ತೊಗೊಂಡು ಕೊಟ್ಕೊಳ್ಳೆ ಹಿಂಗೆ ತಿನ್ನಾಕತ್ತಿ. ಅಕ್ಕೋರು ವೇಟ್ ಅಶು ವೇಟ್ ಅಶು ಅಂತ ಹೇಳಿ ಒಂದು ಪ್ಲೇಟ್ ಕೈಯಾಗ ಕೊಟ್ರಿ. ಪ್ಲೇಟ್ ಕೈಯಾಗ ಕೊಟ್ಟು ಆ ಪದರ್ ಪೇನ ಅದ್ರಾಗಿಟ್ರಿ, ಅದ್ರಾಗಿಟ್ಟು ಈಗ ತಿನ್ನಿ ಅಂತದು. ಹಿಂಗೆ ತಿನ್ಬೇಕ್ರಿ. ಈಗ ನಾವೀಗ ಅನ್ನ ಸಾರ ಯಾರದಿರ ಕೈ ಎತ್ರಿ. ನೀವು ಊಟ ಮಾಡಬೇಕಾದ್ರೆ ನಿಮ್ದು ತಿನ್ನು ಅಗಳ ನಿಮ್ಮ ಬಟ್ಟೆ ಮೇಲೆ ಬೀಳಂಗಿಲ್ಲ, ಹಂಗೆ ತಿತ್ತೀರಿ ಕೈ ಎತ್ತಿ. ಒಂದೀಟು ಬಿದ್ದಿರಬಾರ್ದು, ಒಂದೀಟು ಅಗಳು ಬಿದ್ದಿರ್ಬೇಕು. ಒಬ್ರೊಬ್ರು ನಾಷ್ಟ ಮಾಡಿರ್ತಾರೆ ನೋಡ್ರಿ, ಸೈಡ್ಗೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ತಾರೆ ತಗೋ, ಸೈಡ್ಗೆಲ್ಲ ಬಿದ್ದಿರ್ತೈತ್ರಿ. ಮತ್ತು ಬಳ್ಕೊಂಡು ಹೋಗೋದು ಅಟಿಕ್ವಿಟ್ಸು ಇರೋದಿಲ್ಲ, ಬಳ್ಕೊಂಡು ಹೋಗ್ಬೇಕನ್ನೋದು ಎಲಿಗೆನ್ಸು ಇರೋಂಗಿಲ್ಲ. ಏನ್ರಿ ಸೈಡ್ಗೆ ಇವ್ರು ತಕ್ಕೊಂಡು ಹೋಗ್ಬೇಕನ್ನೋ ಖಬರು ಇರೋದಿಲ್ಲ. ಬ್ರಾಹ್ಮಣರು ನೋಡ್ಬೇಕ್ರಿ, ಅವ್ರು ಊಟಕ್ಕೆ ಕೂತಲ್ಲಿ ಎಲ್ಲ ನೀರು ಸವರಿಸಿ ಎಲ್ಲ ಮಾಡಿ ಹೋಗ್ತಾರೆ. ಒಬ್ರವ್ರು ಹಂಗೆ ಎದ್ದು ಹೋಗ್ತೇವ್ರಿ ನಾವು, ಅಟ್ಟು ನಮ್ಮ ಖಬರು ಇರೋದಿಲ್ಲ. ಹಂಗೂ ಐತಿ ಕರೆ, ನಾವು ಹಂಗೆ ಆಗಬಾರ್ದು ರೀ. ತೀತ್ರಕ್ಕೋರ ಇನ್ನು ಮತ್ತು ಹಣ್ಣು ತೊಗೊಂಡಿರ್ತೇವೆ. ಈಗ ಹಣ್ಣು ಕೊಟ್ಟಿರ್ತಾರೆ, ಯಾವಾಗಲೂ ನೆನಪಿಟ್ಕೊ, ಟ್ರೈ ಮಾಡತ್ತೇಳ್ರಿ. ಅಂದರೂ ಕೂಡ ಎಷ್ಟೋ ಹೋದ್ರು ಕೈ ಒಂದು ಹಾಕಿ ಹಿಂಗೆ ಬಾಯ ಹಾಕೋದು ಹೊಲಸು ಚಟ ಐತ್ರಿ. ಅದು ಎಷ್ಟು ಮಾಡ್ರು ಹೊರಗೆ ಏನಿಲ್ಲ. ಏನು ತೊಗೊಂಡ್ರು ಫಸ್ಟ್ ಒಂದು ಕಟೋರಿ ತೊಗೋಬೇಕು, ಒಂದು ಪ್ಲೇಟ್ ತೊಗೋಬೇಕು, ಅದ್ರಾಗ ತೊಗೊಂಡು ಒಂದು ಮೂಲ್ಯಾಗ ಹೋಗಿ ಕುಂಡ್ರಬೇಕು, ಆಮೇಲೆ ತಿನ್ಬೇಕು. ನಾವು ಏನು ಟೇಸ್ಟ್ ಆಗೈತೆ ನೋಡು ಅಂತ ನಾವು ಹಾಕೋಬಿಡ್ತೇವ್ರಿ ಬಾಯಾಗ. ಕರೆ ಇದು ರಾಯಲಿಟಿ ಅಲ್ಲ. ಮತ್ತೀಗ ತಟ್ಟೆ ತುಂಬ ಹಣ್ಣು ಕೊಟ್ಟಿರ್ತಾರೆ ತಗೋರಿ, ಹಣ್ಣು ತಟ್ಟೆ ತುಂಬ ಕೊಟ್ಟಿರ್ತಾರಂದಮೇಲೆ ನಾವೇನು ಮಾಡ್ತೇವೆ, ಅದ್ರಾಗ ಒಂದು ಬಟ್ಟೆ ಹಾಕ್ತೀವಿ. ಅದ್ರಾಗ ಒಂದು ಏನ್ರಿ ಬಾರಿ ಹಣ್ಣು ಅಂತ ತಿಕ್ಕೋರಿ ಹಣ್ಣೋಗ, ಆ ಬಾರಿ ಹಣ್ಣು ತೊಗೋತೀವ್ರಿ, ಹಿಂಗೆ ಹಾಕೊಂಡು ಬಾಯಾಗ ಹಾಕೊಂಡ್ಬಿಡ್ತಾರೆ. ಮತ್ತು ಬಾಯಿಗೆ ಹಾಕೊಂಡ್ರೆ ಕೈರೇ ತಗೋತೀವನ್ರಿ, ಇದೂ ಇಲ್ಲ. ನಾವೇನು ತುಟಿಗೆ ಹಚ್ಕೊಂಡಿಲ್ರಿ, ನಾವು ಮ್ಯಾಗಿಂದ ಹಾಕೊಂಡಿರೋ ಅಂತೀವ್ರಿ. ಮತ್ತು ಅವ್ರು ಏನು ರಾಯಲಿಟಿ ಹೆಂಗೆ ಅದ್ರಿ, ಈಗ ಒಂದು ಸಪ್ರೇಟ್ ಒಂದು ಪ್ಲೇಟ್ ಐತಂದ್ರೆ ಆ ಹಣ್ಣನ್ನೇ ನಿಮಗೆ ಎಷ್ಟು ಬೇಕು ಒಂದು ಪ್ಲೇಟ್ನಾಗ ಹಾಕ್ಕೊಂಡು ತಿನ್ನಿರಿ. ಮತ್ತು ಈಗ ಹಣ್ಣು ನೀವು ತಿಂದಿರಂದಮೇಲೆ ಈಗ ಬಾರಿ ಹಣ್ಣು ಐತೆ, ಬಾರಿ ಹಣ್ಣು ಬೀಜ ಈಗ ಹಿಂಗೆ ಬಾಯ ಹಾಕೋತಿರತ್ತೆ ಇಟ್ಕೋ ಬಾಯ. ಮತ್ತು ಇನ್ನೊಂದು ಮಾತು, ಇದೇನು ತಿನ್ನಾಕತ್ತಿರಲ್ಲ ಬಾಯಿ ಓಪನ್ ಇರಬಾರ್ದು ಅಂತಾರೆ. ಅದು ಜೊಲ್ ಎಲ್ಲ ಕಾತಿರ್ತೈತೆ, ಅದು ಏನ್ರಿ ಅದು ಏನಂತಿರಕ್ಕ ಉಗುಳಲ್ರಿ, ಅದಕ್ಕೆ ಏನಂತಿರಲ್ಲ, ಲವರಸ ಏನಂತೀರ, ಅದು ಹಿಂಗೆ ಅದು ಹಿಂಗೆ ಅಂಟಿರ್ತೈತೆ, ಅದು ಕಾಣಿಸ್ತಿರ್ತೈತಿ. ಮತ್ತು ಇಲ್ಲೂ ಬಾಯಾಗ ಹದ್ದಿರ್ತೈತಿ, ಎಲ್ಲ ಮಾಡಿರ್ತೈತಿ, ಒರ್ಸ್ಕೋಬೇಕನ್ನೋದು ಇರೋದಿಲ್ಲ. ಮತ್ತೀಗೇನ್ರಿ ಒರ್ಸ್ಕೋರಿ ಅಂತಂದ್ರೆ ಬೆವ್ರು ಬಂದೈತಂದ್ರೆ, ಮೂಗಿ ಬೆವ್ರು ಬಂದೈತಂದ್ರೆ, ಮೂಗು ಸೋರಾತೈತಂದ್ರೆ ಇವು ಅದಾವ್ರಿ. ನೀವು ಹೊರಗೆ ಒಂದು ಬೇರೆ ಇರ್ತೀರಿ, ನಿಮ್ಮ ಒಳಗೆ ಬೆಡ್ರೂಮ್ನಾಗ ಬೇರೆ ಇರ್ತೀರಿ. ನೀವು ಅದಾವ ಎಲ್ಲ ತಗೋ ಅದಾವ. ಈಗ ಸದ್ಯ ಸುಮ್ಳು ಬತ್ತಂತ ತಿಕ್ಕೋರು ಕರ್ಚಿಪ್ ನೋಡ್ತೀವಿ, ಕರ್ಚಿಪ್ ಸಿಗ್ಲಿಲ್ಲ ಅಂದ್ರೆ ಸಾಡಿ ಮ್ಯಾಗ್ ತೆಗಿಯೋದೈತಿ, ಪೇಟಿಕೋಟ್ ತೆಗಿಯೋದೈತಿ, ಒರ್ಸ್ಕೊಂಡ್ಬಿಡೋದೈತ್ರಿ. ನಾವು ಯಾರ್ರೀ ಸತ್ಯ, ನಾವು ಯಾರ್ರೀ ಸತ್ಯುಗದ ರಾಜ ರಾಣಿ ಆಗೋರು. ಒಂದೊಂದು ಬಟ್ಟೆನೂ ಹೆಂಗೆ ಹಾಕೊಂಡಿರ್ತೇವೆ, ಕ್ಯಾಟ್ರೆ ಬ್ಯಾವ್ರು ಬರ್ತಿರ್ತೈತೆ. ಈಗ ರೇಷ್ಮೆ ಸಾಡಿಗಳು ಇರ್ತಾವೆ ನೋಡ್ರಿ, ಅವ್ರು ಹಾಕ್ಕೊಂಡಿದ್ದು ಮತ್ತೆ ಟ್ರೇಸರಾಗಿ ಇಡೋದು, ಮತ್ತೆ ಏನರ ಸ್ಮೆಲ್ ನೋಡೋದು, ಅದು ಸ್ಮೆಲ್ ಏನರ ಹಂಗೆ ಬರತ್ತೈತೆ, ಬಂದು ಅದಕ್ಕೆ ಎರಡು ಸೆಂಟ್ ಹೊಡಿಯೋದು, ಮತ್ತೆ ಹಾಕೊಂಡು ಬರೋದು ಅದನ್ನ ನೋಡ್ರಿ. ಹೆಂಗೆ ಅಂದ್ರೆ ಇವು ಎಲ್ಲ ಏನ್ರಿ ನಾವು ಹೆಂಗೆ ಆಗಾಕತ್ತೇವೆ ಅಂತ ಯೋಚನೆ ಮಾಡ್ರಿ. ಎಟ್ರ ಆಲ್ಸಿ 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 ಆಲ್ಸಿ. ಈಗ ಕೇಳ್ರಿ ಈಗ ಹಣ್ಣು ಈಗ ಕೇಳ್ರಿ, ಹಣ್ಣು ತಿನ್ಬೇಕಾದ್ರೆ ಇವತ್ತು ಎಲ್ಲರೂ ಪ್ರಾಕ್ಟೀಸ್ ಮಾಡಿರಿ. ಇವತ್ತು ಹೆಂಗಾದ್ರು ಗುರುವಾರ ಐತ್ರಿ, ಇವತ್ತು ನಿಮ್ಗೆಲ್ಲರಿಗೂ ಭೋಗ ಕೊಡ್ತೈತ್ರಿ. ಭೋಗ ಕೊಟ್ಟ ಮೇಲೆ ನೀವು ನೋಡ್ರಿ ಬಾಯಿ ಅಗಳು ಮಾಡ್ತೈತ್ರಿ. ಅದಕ್ಕೆ ನಾ ಏನು ಹೇಳ್ತೀನಿ ರೀ, ಇದ್ರೊಳಗೆ ನಾನು ಇಲ್ಲ ಅದಕ್ಕೆ ಹೇಳಿದ್ರು 1% ಅದೀನಿ ರೀ ಅಂತ ಹೇಳಿ. ಮತ್ತು ಗಬನೂ ಭಾಳ ತಿನ್ನೋ ಚಟ ಅದು, ಎಷ್ಟು ಮಾಡ್ರೂ ಹೋಗವಾತ್ರಿ. ಅದು 5 ನಿಮಿಷದಾಗ ಚಪಾತಿ ಕೊಟ್ರೆ 5 ನಿಮಿಷದಾಗ ಅದು ಬಂದುಬಿಟ್ಟಿರ್ತಾನೆ ರೀ. ಅದೇನು ತಿಂದಿರ್ತಾನೆ ಯಾರಿಗೆ ಗೊತ್ತು. ಅದಕ್ಕೆ ಗಬ ತಿನ್ನೋದು ರಾಯಲಿಟಿ ಅಲ್ಲ, ಬಾಯಿ ತೆಗೆದು ತಿನ್ನೋ ರಾಯಲಿಟಿ ಅಲ್ಲ, ಸಪ್ಪಳು ಮಾಡ್ಕೊಂಡು ತಿನ್ನೋ ರಾಯಲಿಟಿ ಅಲ್ಲ. ಈಗ ಕೇಳ್ರಿ, ಈಗ ಬಾರಿ ಅಂತ ತಿಂದಿರಿ, ಹಿಂಗೆ ಹಾಕೊಂಡ್ರಿ, ಬೀಜ ಹೆಂಗೆ ತೆಗ್ಯಾರ ನಿಮ್ಮನ್ನ. ಈಗ ಸದ್ಯ ಮಧುಬಂದಿಂದ ಯಾರೋ ಬಂದಾರ,
ನೀವು ಅವ್ರ ಬಾಜು ಕುಣಿಸ್ಯಾರ ನಿಮ್ಮನ್ನ ಅವ್ರ ಬಾಜು ಕುಣಿಸ್ಯಾರ. ಮತ್ತು ಯಾವಾಗಲೂ ಅವ್ರು ಹೇಳ್ತಾರೋ ಏನು ಕೇಳ್ರಿ ಇಲ್ಲ, ಯಾವಾಗಲೂ ನೋಡ್ರಿ ವೇಸ್ಟ್ ಯಾವಾಗಲೂ ನಿಮ್ಮ ಲೆಫ್ಟ್ ಜಾಗ್ನಾಗ ಇಡ್ಬೇಕಂತ್ರಿ, ಸೈಡ್ಗೆ. ನಿಮ್ಮ ಲೆಫ್ಟ್ ತಟ್ಟೆ ಇತ್ತಲ್ಲ, ತಟ್ಟೆದ ಲೆಫ್ಟ್ ಅಂದ್ರೆ ಏನ್ರಿ ಗೋರೆ ಎಡಕ್ಕೆ ಜಾಗ್ನಾಗ ಹಿಂಗೆ ತೆಗೆದು ಎಡಕ್ಕೆ ಜಾಗ್ನಾಗ ಸೈಡ್ಗೆ ಇಡ್ಬೇಕತ್ರಿ. ನಾವೇನು ಮಾಡ್ತೀವಿ, ಅದು ತಟ್ಟೆ ಇರ್ತೈತಿ ಕೋರಿ, ಕಲ್ಲಂಗಡಿ ಹಣ್ಣು ತಿನ್ನತ್ತೀರಿ, ಕಲ್ಲಂಗಡಿ ಹಣ್ಣು ತೆಗೆದ ಹಿಂಗೆ ತಿನ್ನ ಥು 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 ಬೀಜ ಉಗುಳ್ಬೇಕಲ್ಲ. ಇಲ್ಲ ಕರೆ ನಾವು ರಾಯಲ್ಟಿ ಹೆಂಗೆ ಅವ್ರು ಎಷ್ಟು ಚಂದ ತೋರಿಸಿದ್ರಿ ಅಂದ್ರೆ ರೀ, ಭಾಳ ಕಳಿಯೋದೈತ್ರಿ ಜೀವನ್ಯಾಗ, ಭಾಳ ಅಂದ್ರೆ ಭಾಳ ಕಳಿಯೋದೈತ್ರಿ. ಕಲ್ಲಂಗಡಿ ತಿನ್ಬೇಕಾದ್ರೆ ಮೊದಲು ಸ್ಪೂನ್ ತೊಗೊಂಡು ಅಥವಾ ಕೈಲೇ ಮೊದಲು ಬೀಜ ತೊಗೊಂಡು ಆಮೇಲೆ ತಿನ್ಬೇಕು ರೀ. ನಾವು ಹೆಂಗೆ ಮಾಡಂಗೆ ತೋತೆ ಥು 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 ಅದು ಬೇಡ ಅಂತ ನುಂಗಿ ಬಿಡ್ತೇವೆ. ಬೆಸ್ಟ್, ಎಲ್ಲಕ್ಕಿಂತ ಬೆಸ್ಟ್. ಮತ್ತು ನಿಮ್ಮ ಚಪ್ಪಲ್ ಯಾರನ್ನು ನೀವು ಫಸ್ಟ್ ಭೇಟಿ ಆಗ್ತಿರಲ್ಲ, ಫಸ್ಟ್ ನಿಮ್ಮ ಮ್ಯಾಗಿಂದ ತಳಗೆ ಅವ್ರು ಅಬ್ಸರ್ವ್ ಮಾಡ್ತಾರೆ. ಮ್ಯಾಗಿಂದ ತಳಗೆ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ, ಮತ್ತು ಇನ್ನೊಂದು ಭಾಳ ಚಂದ ಹೇಳಿದ್ರಿ ಅವರು, ರಾಯಲ್ ವ್ಯಕ್ತಿ ಎಲ್ಲರ ಕಣ್ಣಾಗ ಕಣ್ಣಿಡ್ತಾನಂತ, ಎಲ್ಲರ ಕಣ್ಣಾಗ ಕಣ್ಣಿಟ್ಟು ಮಾತಾಡ್ತಾನಂತ. ಇಗ್ನೋರ್ ಮಾಡಂಗಿಲ್ಲ, ಯಾರನ್ನೂ ಇಗ್ನೋರ್ ಮಾಡಂಗಿಲ್ಲ. ಅವ್ರು ಹಂಗದಾರ ಇವ್ರು ಹಿಂಗದಾರ ಅಂತ ಇಗ್ನೋರ್ ಮಾಡಂಗಿಲ್ಲ ರೀ ರಾಯಲ್ ವ್ಯಕ್ತಿ. ಮತ್ತು ಯಾರೂ ನಿಮ್ಮ ಫಸ್ಟ್ ನೋಡ್ತಾರಲ್ಲ, ನಿಮ್ಮ ಫಸ್ಟ್ ಅಪಿರಿಯನ್ಸ ನೋಡ್ತಾರೆ. ಫಸ್ಟ್ ಅಪಿರಿಯನ್ಸ್ ಒಳಗೆ ಫಸ್ಟ್ ನಿಮ್ಮ ನೋಡೋದು ನಿಮ್ಮ ಚಪ್ಪಲ್ ನೋಡ್ತಾರೆ. ಈಗ ಸದ್ಯ ನಮ್ಮ ಚಪ್ಪಲ್ ಚೆಕ್ ಮಾಡೋಣ್ರಿ, ಚಪ್ಪಲ ನಮ್ಮ ಬೂಟ. ಮತ್ತು ಎಷ್ಟೋ ಸಲ ಬ್ರಹ್ಮ ಬಾಬಾನು ನೋಡ್ರಿ ರಾತ್ರಿ ಮಲ್ಕೋಬೇಕಾದ್ರೆ ತಮ್ಮ ಕಾಲನ್ನು ತೊಳ್ಕೊಂಡು ಮುಕ್ಕೋತಿದ್ದಂತ್ರಿ. ಮತ್ತು ಬಾಬಾ ಯಾವಾಗಲೂ ಸಣ್ಣ ಮಕ್ಕಳದ ಕಾಲು ನೋಡಕ್ಕೆ ಬರ್ತಿದ್ದಂತ್ರಿ ರಾತ್ರಿ. ಎಷ್ಟು ಸ್ವಚ್ಛ ಮಾಡ್ಕೊಂಡಿರ್ತಾವೆ, ನಮಗೆ ಎಷ್ಟು ಸ್ವಚ್ಛ ಮಾಡ್ಕೊಂಡಿರ್ತಾವೆ. ಇವು ಒಡಿತಾವೆ ಯಾಕ್ರಿ, ಇವು ಒಡಿತಾವೆ ಯಾಕ್ರಿ ಅವ ಅಟ್ಟು ತೊಳ್ಕೊಳ್ಳಾರ್ದು ಅಟ್ಟು ಹೊಲಸದೇವ್ ರೀ, ಹಂಗೆ ಮಕ್ಕೊಂಡಿರ್ತಾವೆ. ಮತ್ತು ಮಲ್ಕೊಳ್ಳೋದು ರಾಯಲ್ಟಿ ಹೆಂಗೈತ್ರಿ, ಒಂದು ಕಡೆ ಮಲ್ಕೊಂಡ್ರೆ ಚಾದರ್ ಹಚ್ಚಿ ಮಲ್ಕೊಂಡ್ರೆ ರಾಯಲ್ಟಿ. ಈಗ ಸದ್ಯ ನಿಮ್ಮ ಮನ್ಯಾಗ ನಾ ಬರ್ತೇನೆ, ನಿಮ್ಮ ಬೆಡ್ಗಳನ್ನ ಚೆಕ್ ಮಾಡಲಿ. ಮತ್ತು ನೀವು ಎಲ್ಲಿ ಕುಂಡಿರ್ತಿರಲ್ಲ ಆ ರೂಮ್ ಚೆಕ್ ಮಾಡೋನು. ನಾನು ನಿನ್ನೆ ನೋಡ್ರಿ, ಇದು ಯಾವಾಗ ನಾವು ತಿಳಿಯತ್ತಿಲ್ಲ, ಮೊದಲು ನನ್ನ ಬುಕ್ಸ್ ಒಂದು ಇದೈತೆ ರೀ, ಅದನ್ನು ಸ್ವಚ್ಛ ಮಾಡ್ಕೊಂಡಿರಿ. ಯಾಕಂದ್ರೆ ರಾಯಲ್ಟಿ ವ್ಯಕ್ತಿ ಏನು ಇರ್ತಾನೆ, ಎಲ್ಲಿರ್ತಾನಲ್ಲ ತನ್ನ ರ್ಯಾಕ್ಗಳನ್ನ ಇಟ್ಕೊಂಡಿರ್ತಾನೆ. ಮತ್ತು ತನ್ನ ಬೆಡ್ ಒಂದು ಕಡೆ ದಿಂಬ, ಒಂದು ಕಡೆ ಚಾದರ್. ಕರೆ ನಮಗೆ ಹಂಗಿರಂಗಿಲ್ಲ, ಅಲ್ಲೇ ಅಲ್ಲೇ ಇರ್ತೈತಿ, ವಿಕ್ಸ್ ಡಬ್ಬಿ ಅಲ್ಲೇ ಇರ್ತೈತಿ, ನಮ್ಮ ಕೈಚೀಲ ಸಾಕ್ಸ್ಗಳು ಅಲ್ಲೇ ಇರ್ತಾವೆ, ನಮ್ಮ ಕುಲಾಯಿಗಳು ಅಲ್ಲೇ ಇರ್ತಾವೆ, ನನ್ನ ಕಿವ್ಯಾಗಿನ ಬಡ್ಸ್ ಅಲ್ಲೇ ಇರ್ತಾವೆ, ಮತ್ತೇನೇನಿರ್ತಾವೆ ಗುಳಿಗೆ ಅಲ್ಲೇ ಇರ್ತಾವೆ. ಅಲ್ಲೇ ಅದಕ್ಕೆ ಬಾಜು ಹಿಡ್ಕೊಂಡು ಅಲ್ಲೇ ಚಾದರ್ ಹಚ್ಕೊಂಬೇಕು. ಅದಕ್ಕೆ ಎಷ್ಟು ಜಾಗ ಬೇಕು, ನನಗೆ ಎಷ್ಟು ಜಾಗ ಬೇಕತ್ತ ಅಲ್ಲೇ. ಹಾಂ, ನೀ ಅಲ್ಲೇ ಇರು. ಮತ್ತು ನಾನು ರಾತ್ರಿ ಬೇಕಾಕತ್ತ ಅಲ್ಲೇ ಇರು. ನೀ ದಿನ ಯಾರು ತೆಗಿಯೋರು ಪಟ್ನ ಸಿಗ್ತಾವ. ಕರೆ ಇಲ್ರಿ, ಅವ್ರು ಏನು ಹೇಳ್ತಾರೆ, ರಾಯಲ್ ವ್ಯಕ್ತಿ ಚಾದರ್ ದಿಂಬ್ ಬಿಟ್ರೆ ನಿಮ್ಮ ಹಾಸಿಗೆ ಮೇಲೆ ಏನೂ ಇರಬಾರ್ದು. ಏನೂ ಬುಕ್ಗಳರ, ಇಯರ್ಫೋನ್ ಅಲ್ಲ, ಫೋನಲ್ಲೇ ಏನೇನು ಇಟ್ಕೋಬಾರ್ದು. ನಾ ಭಾಳ ಮಾಡಕತ್ತೀನಿ ರೀ, ಇಷ್ಟು ಮಾಡತ್ತೀರಿ ಎಲ್ಲ. ಇವೆಲ್ಲ ನೋಡ್ರಿ ಎಲ್ಲ ನನ್ನ ಚೌಗಿ ಇದ್ದು ರೀ, ಎಲ್ಲ ಬುಕ್ಸ್. ನಾನು ಇಯರ್ಫೋನ್ ಮೂಗಿಲ್ಲ, ಬುಕ್ಸ್ ಮಾತ್ರ ನಾನು ಬಾಜುಕ ಇರ್ತಿದ್ದು ರೀ. ಅವ್ನು ತೆಗೆದು ರಾತ್ರಿ ಮಲ್ಕೋಬೇಕಾದ್ರೆ ರ್ಯಾಕ್ನಾಗ ಇಟ್ಟು ಬರೀ ಚಾದರ ಇದು ಫೋನ್ ಒಂದೇ ಇಡತ್ತೆ. ಅದಕ್ಕೂ ಫೋನಿಗೂ ಒಂದು ಇಡ್ಬೇಕು. ಯಾಕಂದ್ರೆ ಫೋನ್ ಬಾಜುಕ ಇರೋದ್ರಿಂದ ವೈಬ್ರೇಷನ್, ನೆಗೆಟಿವ್ ವೈಬ್ರೇಷನು ನಮಗೆ ಬ್ರೈನಿಗೆ ಭಾಳ ಎಫೆಕ್ಟ್ ಆಕೈತೆ ರಾತ್ರಿ ಹೊತ್ತು. ಅದಕ್ಕೆ ಅದನ್ನೂ ಕೂಡ ದೂರ ಇಟ್ಕೊಂಡು ಮಲ್ಕೋಬೇಕು. ಮತ್ತು ಇನ್ನು ವೆರಿ ಇಂಪಾರ್ಟೆಂಟ್, ಇನ್ನೂ ಭಾಳ ಐತ್ರೆ. ಮುಂದಿನ ಎಪಿಸೋಡ್, ನೆಕ್ಸ್ಟ್ ಎಪಿಸೋಡೇ ಕಂಟಿನ್ಯೂ ಮಾಡೋಣಂತ್ರಿ. ಮತ್ತು ಇನ್ನೊಂದು, ಈಗ ಲಿಫ್ಟ್ನಾಗ ಹೋಗ್ತಿರ್ತೀರಿ, ಈಗ ಅವ್ ಮ್ಯಾಗಿನ ಬಟನ್ ಹಚ್ಚಿರ್ತಾರೆ. ಬಟನ್ ಹಚ್ಚಿರ್ತಾರೆ, ಎದಕ್ಕೆ ಬರುವತ್ತಿದ್ದಿನ್ನ. ಮತ್ತು ಲಿಫ್ಟ್ನಾಗ ಯಾವಾಗಲೂ ಫ್ರಂಟ್ ನಿಂದಿರಬಾರ್ದು. ಯಾಕಂದ್ರೆ ಬರೋರಿಗೆ ನೀವು ಅವಕಾಶ ಕೊಡ್ಬೇಕು. ಅದಕ್ಕೆ ಯಾವಾಗಲೂ ಲಿಫ್ಟ್ ಇಲ್ಲೇ ಇತ್ತಂದ್ರೆ ಸೈಡ್ಗೆ ನಿಂದಿರಬೇಕು. ಫಸ್ಟ್ ಅವ್ರು ಬರ್ತಿರ್ತಾರೆ, ನಾವು ಹೋಗ್ತೀವಿ. ಅದು ಬೆಸ್ಟ್ ಎಕ್ಸಾಂಪಲ್ ಬಸ್ ಹತ್ತಬೇಕಾದ್ರೆ. ಬಸ್ ಡೋರ್ದು ಎಂಟ್ರೆನ್ಸ್ ಇದು ಇರ್ತೈತೆ, ಇಲ್ಲೇ ನಿಂತು ಬಿಡೋದು. ಅವು ಹೋಗೋರು ಎಲ್ಲಿ ಹೋಗ್ಬೇಕು ರೀ, ನೀ ಏನು ಮಾಡ್ತೀವಿ ಮಾಡ್ಕೊ, ನೀ ಹೆಂಗೆ ಇಳಿತೀವಿಕೋ, ನಾ ಮಾತ್ರ ಹೇಳ್ಬೇಕು. ಕರೆ ಮೊದಲು ಯಾರು ನೋಡ್ಬೇಕ್ರಿ,
ಇಳ್ದವ್ರನ್ನ ಇಳಿಸಿದ ಮೇಲೆ ನಾವು ಹೇಳ್ಬೇಕು ಅಂದ್ರೆ ಕೊರ ಈಗ ನಾವು ಏನು ಆಗಕತ್ತೀವಿ ಅಂದ್ರೆ ರೀ ನಾವೆಲ್ಲರೂ ರಾಯಲ್ ಅದೇವಿ. ಯಾಕಂದ್ರೆ ನಾವು ಆ ಕುಳ್ದವ್ರು ಅದೇವ ಅಂದ್ಮೇಲೆ ಅದೇವರೇ ಕರೆ ಏನು ಆಗ್ತೈತೆ ಅಂದ್ರೆ ಸಂಘದ ರಂಗ. ಈಗ ನಾ ಹಂಗೆ ಸೈಡ್ಗೆ ನಿಂತೆ ಅಂದ್ರೆ ನಾನು ಬಿಟ್ಟು ಹೋಗ್ತಾನೆ ಬಸ್. ಹಾಂ, ನಾನು ಬಿಟ್ಟು ಹೋಗ್ತಾನೆ. ಅಷ್ಟೊತ್ತಿಗೆ ಎಲ್ಲ ಮಂದಿ ನಿಂದ ನಡೆಯಂಗಿಲ್ಲ ತಗೋ ಅಂತ ಬಿಟ್ಟು ಹೋಗ್ತಾನೆ. ಕರೆ ನಾವು ಏನು ಆಗ್ತೇವೆ ಅಂದ್ರೆ ನಮ್ಮ ಚಲೋ ಗುಣನ ನಾವು ಬಿಟ್ಟು ಕೊಡಾಕತ್ತೇವೆ. ಕರೆ ರಾಯಲ್ ವ್ಯಕ್ತಿ ಏನು ಮಾಡ್ತಾನೆ? ರಾಯಲ್ ವ್ಯಕ್ತಿ ಏನು ಮಾಡ್ತಾನೆ? ಬಸ್ ಸೈಡ್ ನಿಂದಿರ್ತಾನೆ, ಮೊದಲು ಇಳಿಯೋರಿಗೆ ಇಳಿಸ್ತಾನೆ, ಲಿಫ್ಟ್ಗೂ ಹತ್ತಬೇಕಾದ್ರೆ ಮೊದಲು ಹೊರಗೆ ಹೋಗೋರು ಹೊರಗೆ ನಿಂದಿಸ್ತಾರೆ. ಆಮೇಲೆ ಈಗ ನಿಮ್ದು ಒಂದು ಯಾವುದೋ ಬ್ಯಾಗ್ ಹಿಡ್ಕೊಂಡಿರ್ತಿಕೋರು, ಬ್ಯಾಗ್ ಹಾಕ್ಕೊಂಡಿರ್ತಿಕೋರು, ಹೋಗ್ಬೇಕಾದ್ರೆ ಬ್ಯಾಗ್ ಇಲ್ಲಿ ಹಿಂಗೆ ಇರ್ತೈತೆ ಹತ್ತಿಕೋರು, ಹಿಂಗೆ ಇರುತ್ತೆ, ಹಿಂಗೆ ಅವ್ನಿಗೆ ಇಲ್ಲಿ ಹತ್ತೈತೆ ಇಲ್ಲ. ಹತ್ತಬೇಕಾದ್ರೆ ಬ್ಯಾಗ ತಳಗ ಕೈಯಾಗಿ ಹಿಡ್ಕೋಬೇಕು, ಆಮೇಲೆ ಬಸ್ನ್ಯಾಗ ಹತ್ತಬೇಕು. ಅಂದ್ರೆ ಕೋರ ಇದನ್ನ ನೋಡ್ರಿ, ಬಾಬಾ ಅಂತಲ್ಲ ಕಿಸಿಕೋ ದುಃಖನೇ ಇದೇನ ಸಬ್ಕೋ ಸುಖ, ಹಿಂಗೆ ಸಣ್ಣ ಸಣ್ಣ ದುಃಖನೂ ಆಗ್ತಿರ್ತಾವ್ರಿ ನಮ್ಮ ಕಡೆಯಿಂದ. ತೀತ್ರಕೋರ ಈಗ ನೀವು ಟ್ರೈನ್ಯಾಗೂ ನೋಡ್ರಿ ಮತ್ತೊಬ್ರಿಗೆ ನಮ್ಮ ತ್ರಾಸ ಆಗಿರ್ಬಾರ್ದು ನಮ್ಮಿಂದ. ಈಗ ನೋಡ್ರಿ ಒಬ್ರೊಬ್ರು ನೋಡಿರ್ತಿರಲ್ಲ, ಈಗ ಅದು ಸೀಟ್ ಇರ್ತೈತೆ, ಎಂಟ್ರೆನ್ಸಿಗೆ ಹೋಗೋ ರೂಟ್ ಇರ್ತೈತೆ ನಿಮ್ಮ ಒಳಗೆ, ನಾವು ಏನೋ ಮಾಡ್ಕೊಂಡ್ರು ಒಳಗೆ ಮಾಡ್ಕೋಬೇಕು. ನಾವೇನು ಮಾಡ್ತೇವೆ ಹಾದ್ಯಾಗ ನಿಂತು ತೊಂದರೆ ನಾವು ಮತ್ತೊಬ್ರಿಗೆ ಅಂತ ಒಟ್ಟು ನೆನಪಿಡ್ಕೋರಿ, ಇಷ್ಟ ನೆನಪಿಡ್ಕೋರಿ. ಬಾಬಾ ನಮ್ಮನ್ನ ಹಂಗೆ ಮಾಡಕ್ಕೆ ಬಂದಾನಂದ್ರೆ ಡಬಲ್ ಅಹಿಂಸಕ ಅಂದ್ರೆ ಅರ್ಥ ಏನು? ನಾವು ಒಂದೀಟು ನಮ್ಮ ಚಲನೆ ಚಾಲ ನಡತೆ ಒಳಗೆ ಒಂದೀಟು ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಈಗ ಒಂದು ಬೈಕ್ ಇಡೋದು ಸ್ಟ್ಯಾಂಡ್ ಇರ್ತೈತಿ, ಅಲ್ಲಿ ನಿಂದಿರ್ಸ್ಬೇಡ್ರಿ ಅಂತ ಹೇಳ್ತಾರೋ, ನಾ ಎಷ್ಟೊತ್ತು ಹೋಗ್ತಾರೆ ಅಲ್ಲೇ ನಿಲ್ಲಿಸ್ಬಾರ್ದು. ಈಗ ಬೆಸ್ಟ್ ಎಕ್ಸಾಂಪಲ್ ರೀ ನಮ್ಮ ಘಟಪ್ರಭಾ ಮಾರ್ಕೆಟ್ ಇರೋದಿಟ್ಟು ಮಾರ್ಕೆಟ್ ಇರ್ತೈತೆ. ನಾವು ಏನರ ತರಕ ಈಗ 5 ನಿಮಿಷ ಬಂದೆ ಅಂತ ಅಷ್ಟೊತ್ತಿಗೆ ಏನರ ಟ್ರಾಫಿಕ್ ಜಾಮ್ ಆಗ್ತದೆ, ಅದಕ್ಕೆ ಕಾರಣ ನಾನೇ ಆಗಿದ್ನಂದ್ರೆ ಅವ್ರದ್ದು ಎಲ್ಲರದು ಬದ್ದುವ ನನಗೆ ಅರ್ಥ ಆಗ್ತೈತ್ರಿ. ಸೂಕ್ಷ್ಮ ರಾಯಲಿಟಿಯನ್ನು ನಾವು ಕಲಿಲೇಬೇಕ್ರಿ. ತೇತ್ರಕೋರ ಇದು ಲಿಫ್ಟ್ ಅಂತೂ ಗೊತ್ತಾಯ್ತಲ್ರಿ. ಲಿಫ್ಟಿಗೆ ಯಾವಾಗಲೂ ಎಲ್ಲಿ ನಿಂದಿರ್ಬೇಕು ರೀ? ನನಗೆ ಗೊತ್ತಿರಲಿಲ್ಲ ನೋಡ್ರಿ, ಇದು ನಾನು ಕರೇನೂ ಗೊತ್ತಿರಲಿಲ್ಲ. ಲಿಫ್ಟಿದ್ದು ಯಾವಾಗಲೂ ಸೈಡ್ ನಿಂದಿರ್ಬೇಕು, ಬಂದವ್ರಿಗೆ ಹೋಗಿ ಅನ್ಬೇಕು, ಆಮೇಲೆ ಇರ್ಬೇಕು. ಮತ್ತು ಈಗ ನಾವು ಒಳಗೆ ಬರತ್ತೇನೆ, ಅಷ್ಟೊತ್ತಿಗೆ ಇವ್ರು ಬರತ್ತಾರೆ, ಕಾಣತೈತಲ್ಲಿ ಬರತ್ತಾರೆ, ಅವ್ರು ಕಾಣತ್ತಾರೆ ನನಗೆ ಅಲ್ಲಿ ಬರತ್ತಾರ ಅಂತ ಹೇಳಿ ಅವ್ರು ಲಿಫ್ಟ್ನಾಗ ಹೋಗೋರದಾರ. ಆಮೇಲೆ ಬಂದೆ ಬರೋರು ಇದ್ರಿ ಹೋತ್ರಿ ಮ್ಯಾಗ ಬಿಡ್ತಾರೆ, ಅದು ಹಿಂಗೆ ನಿಂದಿರ್ತೇವಲ್ಲ ಹಿಡ್ಕೊಂಡು ಬರತ್ತೀರಿ ಅಂತ. ಹಾಂ, ಮತ್ತು ಇನ್ನೊಂದು ಈಗ ಡೋರ್ ಓಪನ್ ಮಾಡೋದು ಇರ್ತೈತಿ. ಈಗ ಅಕ್ಕೋರು ಬರ್ರಿ, ನೀವು ಬರ್ರಿಲ್ಲ, ಆಕೆ ವಿಡಿಯೋ ಮಾಡತ್ತ ಬಾ ಅನುಷ, ಅಕ್ಕೋರು ಬರ್ರಿ, ಅನುಷಕ್ಕೋರು ಪಟ್ಟ ಬರ್ರಿ. ಹಾಂ, ಈಗ ನೋಡ್ರಿ, ಡೋರ್ ಓಪನ್ ಮಾಡೋದು ಇರ್ತೈತಿ. ಈಗ ಫಸ್ಟ್ ನೀವು ಹಿಂದಿರಿ, ನನ್ನ ಹಿಂದಿದ್ರಿ ಇವ್ರನ್ನ ಡೋರ್ ಈಗ ಬಾಬಾನ ಮನೆ ಡೋರ್ ಓಪನ್ ಮಾಡೋದು. ಹಿಂಗೆ ಡೋರ್ ಓಪನ್ ಮಾಡ್ತೀನಿ, ನಾನು ಹಿಂದೆ ಅದಾರ, ಏನು ಮಾಡ್ತೀರಿ? ಅಡ್ಡೊಟ್ಟು ಬತ್ತ ಬಡಿತೈತಿ. ಹಿಂಗೆ ಮಾಡೋರು, ಹಿಂಗೆ ಡೋರ್ ಓಪನ್ ಮಾಡ್ಕೊಳ್ಳಿ, ಹಿಂಗೆ ಮಾಡೋರು ಹಂಗೆ ಮಾಡ. ನಾ ಇದನ್ನೂ ಅನ್ನತ್ತಿಲ್ಲ, ಒಂದು 4-5 ಜನ ಹಿಂದೆ ನಿಂತಾರು, ಅವ್ರ ಸವಾಗೂ ವೇಟ್ ಮಾಡ್ಕೊಂಡು ತಗೊಂಡು ಹಿಡ್ಕೋರಿ ಅಂತ ಅದನ್ನೂ ಅನ್ನತ್ತಿಲ್ಲ ರೀ. ನಿಮ್ಮ ಹಿಂದೆ ಅದಾರ ಅಂದ್ರೆ ಮೊದಲು ತೆಗೆದು ಏನು ಮಾಡ್ಬೇಕು ರೀ? ಯು ಗೋ, ಪ್ಲೀಸ್ ಯು ಗೋ. ಇವೇನು ರೀ? ಇವ ರಾಯಲಿಟಿ ಅಟಿಕ್ವಿಟ್ಸ್ ರೀ, ಇವು ನಾವು ಕಲಿಲೇಬೇಕು ರೀ. ನಾವೇನು ಮಾಡ್ತೇವೆ? ಹಾಂ, ನಾ ಬಂದ್ರೆ ಸಾಕು, ನನ್ನ ಚೇರ್ ಸಿಕ್ಕರೆ ಸಾಕು, ನಾ ಎಲ್ಲ ನೋಡೇನೆ ಸಾಕು. ಅರ್ಥ? ಹಾಂ ಹಾಕ್ರೆ ನಾವು ಹಂಗೆ ಆಗ್ಬಾರ್ದು. ತೀಲ್ರಿ ತೀತ್ರಿ. ಓಂ ಶಾಂತಿ ರೀ. ಮುಂದಿನ ಎಪಿಸೋಡ ಮತ್ತೆ ನೋಡೋಣ್ರಿ. ಮತ್ತೇನೇನು ಇನ್ನೊಂದು ವೆರಿ ಇಂಪಾರ್ಟೆಂಟ್, ಸುಂಬಳ ಹೆಂಗೆ ತಗೋತೀರಿ? ಮೂಗು ಹೆಂಗೆ ಒರೆಸ್ಕೋತೀರಿ? ಯಾರೂ ಇಲ್ಲ ಇದ್ದಾಗ ಅಂತೂ ಬಿಡ್ರಿ, ಭಾರಿ ಇರ್ತೀರಿ. ಯಾರೂ ಇಲ್ಲ ನಿಮ್ಮ ರೂಮ್ನಾಗ, ಹಿಂಗೆ ತೆಗೆದ ಯಾಕ್ರಿ ಯಾರೂ ಇಲ್ರಿ? ಯಾರೂ ಇಲ್ರಿ? ಇಲ್ಲಾದ್ರೂ ಭಾಳ ಚಲೋ ಆತ್ರಿ. ಈಗ ನಿಮ್ಮ ಸೀನ್ತೀರಿ, ಹಾಂ ಅದನ್ನ ಹೇಳತ್ತೀನಿ ರೀ ನಾ. ಈಗ ನೀವು ಸೀನ್ತೀರಿ, ಯಾವಾಗಲೂ ನೋಡ್ರಿ ನಿಮ್ಮ ಹತ್ರ ಯಾವಾಗಲೂ ಕರ್ಚಿಪ್ ಇರಾಕಬೇಕು, ಕಂಪಲ್ಸರಿ ಹ್ಯಾಂಕಿ ಯಾವಾಗಲೂ ಇರಾಕಬೇಕು. ನಾ ಕಂಪಲ್ಸರಿ ಬರೀ ಪ್ರೋಗ್ರಾಮ್ಗೆ ಅಷ್ಟೇ ಕ್ಲಾಸಿಗೆ ಬಡತ್ತೀನಿ. ನಾನು ಯಾವಾಗಲೂ ನಾನು ಹಿಂದೆ ಸೈಡ್ಗೆ ನಂದು ಮನೆಯಾಗಿದ್ದರೂ ಸಹಿತ ನಾನು ನಾರ್ಮಲ್ ಸಾಡಿ ಇಟ್ಕೊಂಡ್ರು ನಾನು ಕಂಪಲ್ಸರಿ ನಂದು ಹ್ಯಾಂಕಿ ನನ್ನ ಬಾಜುಗೆ ಇರತ್ತೈತೆ ರೀ, ಕಂಪಲ್ಸರಿ. ಈಗೇನೋ ಸೀನ್ ಬಂತು,
ಶಿ ಸಿಡುತ್ತೆ. ಸಾರಿ ರೀ, ಸಾರಿ. ಯಾವಾಗಲೂ ಖರ್ಚಿತ್ತು ಸೈಡ್ ಕಾಯಿ ಎಕ್ಸ್ಕ್ಯೂಸ್ ಮೀ ಹಿಂಗೆ ಮಾಡಿ ಹಿಂಗೆ. ಅವ್ರು ಊಟಕ್ಕೆ ಕೂತಿರ್ತಾರೆ ಅವಾಗ ಜೋರು ಸೀನ್ತಿರತ್ತಿಕೋರಿ. ಮತ್ತು ಆಕಕ್ಕೆ ಮುರಳಿ ಕ್ಲಾಸ್ ಮಾಡ್ತಿರ್ತಾರೆ ಹಾಕೋರು. ಬಾಯಿನ ಮುಚ್ಕೊಂಡ್ಬಿಡ್ಬೇಕ್ರಿ, ಬಾಯಿ ಮುಚ್ಕೊಂಡ್ಬಿಡು. ಮತ್ತೀಗ ಚೇರ್ ಇಡ್ತಿರ್ತೀರಿ, ಚೇರ್ ಇಡ್ಬೇಕಾದ್ರೆ ಈಗ ಯಾರ ಕ್ಲಾಸಿಗೆ ಹೆಂಗೆ ಬೆಳೀತಾ ಪಾಡ್ 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 ಡಬ್ ಬಡಿಯೋದೈತಿ ಬರೋದೈತ್ರಿ, ಬಡಿಯೋದೈತ್ರಿ ಬರೋದೈತಿ. ಚೇರ್ ಇಡಬೇಕಾದ್ರೆ ಹಿಂಗೆ ಯಾರೇ ಚೇರ್ ತಂದು ಕೊಟ್ರೆ ಹೇಳ್ಬಾರ, ಇರಲಿ ಇರ್ಲಕ್ಕೋರಿ ಇರಲಿ. ಚೇರ್ ತರಿಬೇಕಾದ್ರೆ ಹಿಂಗೆ ಏನು ರೀ ಚೇರ್, ಇನ್ನೊಂದು ಚೇರ್ ತಗೋಬೇಕಾದ್ರೆ ಇದೇನು ರಾಯಲಿಟಿ ರೀ. ನೀವು ಬಂದಿದ್ದು ಸೇದ್ ಗೊತ್ತಾಗಬಾರ್ದು ರೀ. ನೀವು ಚೇರ್ ಸಪ್ಲ ಅಂದ್ರೆ ನೀವು ಬಂದಿರತ್ತೆ ಹೇಳಿ ತೋರ್ಸಾಕ. ಹಾಂ, ಮತ್ತು ಅದನ್ನೇ ಸರಿಸೋದು ಸರಿಸಿ ಏನು ಕುಟ್ರೋದು ಇರ್ತೈತೆ ರೀ. ಈ ಮಾಣೆ ಹಾಕೋರು ನೋಡ್ಬೇಕ್ರಿ. ಅಂದ್ರೆ ಅಟ್ಟು ಬೇಡ್ರಿ, ಅಟ್ಟು ಆಲ್ಸಿರಿ, ಮೈಯಾಗ ಶಕ್ತಿನೇ ಇಲ್ಲ, ಅಟ್ಟು ಆಲ್ಸಿ ಹಿಂಗೆ ಸರಿಸ್ತೆ ಹಿಂಗೆ. ನಾ ಮಾಣೆ ಹಾಕೋರು ನೋಡೇನ್ರಿ, ಒಟ್ಟು ಸಪ್ಲ ಮಾಡಂಗಿಲ್ಲ. ಅವ್ರು ಬಂದಿದ್ಸೇ ಗೊತ್ತಾಗಿಲ್ಲ ರೀ. ನಾನು ಇದನ್ನೂ ನಾ ಕಳ್ತೀನಿ ರೀ. ಈಗ ಮಣ್ಣಿ ಇವನ್ನೆಲ್ಲ ಕಳ್ಯಾಕತ್ತೇನಲ್ರಿ ನಾನು, ಅದು ಇದು ಅಲ್ಲಿತ್ತು ರೀ. ಪ್ರತಿ ಸಲ ಹಿಂಗೆ ಮಾಡ್ಕೊಂಡು ಬರ್ತಿದ್ನಿ ರೀ. ಈಗ ಏನು ಮಾಡಿ ಅಂದ್ರೆ ಎತ್ಕೊಂಡು ತೊಗೊಂಬಂದಿವಿ ರೀ, ಅಟ್ಟು ಸಪ್ಲ ಆಗ್ಬಾರ್ದತ್ ಹೇಳಿ. ಇವನ್ನೆಲ್ಲ ಕಲಿಬೇಕ್ರಿ. ನಾವು ಏನಾಗ್ತೀವ್ರಿ ಅರ್ಥ ಆತೈಲ್ರಿ. ನನಗೆ ಇಷ್ಟೇ ನೆನಪೈತ್ರಿ. ಮುಂದಿನ ಸಲ ನೋಡೋಣ್ರಿ, ಮುಂದಿನ ಎಪಿಸೋಡ ಒಂದು ಹಾಡ ನೋಡೋಣ್ರಿ. ಓಂ ಶಾಂತಿ ರೀ. ಮತ್ತು ಈಗ ಸದ್ಯ ಇನ್ನೊಂದು ನಿಂದಿರ್ಬೇಕಾದ್ರೆ ರೀ, ನಿಂದಿರ್ಬೇಕಾದ್ರೆ ಒಬ್ರು ಹಿಂದೆ ಅಂಟ್ಕೊಂಡು ನಿಂದಿರಬಾರ್ದು ರೀ. ಈಗ ಟೋಳಿ ಪ್ರಸಾದ ಕೊಡ್ತಿರ್ತಾರೆ, ನಿಮ್ಗೆ ಇದನ್ನ ಕೊಡ್ತಿರ್ತಾರೆ, ತೀರ್ಥ ಕೊಟ್ಟಿರ್ತಾರೆ. ನಾನು ಫಸ್ಟ್ ದುಗ್ಸ್ಕೋತನ ಬರ್ತೇವೆ. ಅವ್ರು ದುಗಿಸಿ ಇವ್ರು ದುಗಿಸಿ ಇಲ್ಲಿ ಏನು ಮಾಡಿಬಿಟ್ಟಿರ್ತೇವೆ ರೀ, ಜಾತ್ರೆ ಮಾಡಿರ್ತೇವೆ. ಕರಿ ಇಲ್ಲ, ಅವ್ರು ಹೋಗ್ಯಾರೇನ ಅವ್ರದ್ದು ಆಯ್ತೇನ, ಆಮೇಲೆ ನಾವು ತೊಗೋಬೇಕು. ಹಾಂ, ಸೌಗಾತ್ ತೊಗೋಬೇಕಾದ್ರೆ ಅಯ್ಯೋ ಏನು ದುಗಿಸಿ ಕರೆ ಇದು ರಾಯಲಿಟಿ ಅಲ್ಲ. ತೀತ್ರ ಹಾಕೋರ. ಓಂ ಶಾಂತಿ ರೀ. ಹಾಕೋರ್ ಮೈಕ್. ओम शांति। चलन राजाओं जैसी हो तभी तकदीर बन जाए। चलन राजाओं जैसी हो तभी तकदीर बन जाए। चलो बाबा की मत पर तो सभी फिर काम बन जाए। किसी का दोष ना इसमें बदल जाएगी दुनिया। जो मिटने वाली है कल ही लुभाए ना कभी दुनिया। किसी का दोष ना इसमें बदल जाएगी दुनिया। चलो बाबा की मत पर तो सभी फिर काम बन जाए। क्लोज ऑफ मत पर। बुला कर बान इस तन का हमारे घर चला जाए। चलन राजाओं जैसी हो तभी तकदीर बन पाए। चलो बाबा की मत पर तो सभी फिर काम बन जाए। गिरेंगे भी उठेंगे भी मगर रुकना नहीं हमको। चलाए जोर माया तो कभी डरना नहीं हमको। सदा पावन रहेंगे हम कसम ये आज ही खाए। चलन राजाओं जैसी हो तभी तकदीर बन जाए। चलन राजाओं जैसी हो तभी तकदीर बन जाए। ओम शांति रे। थैंक यू।